God has been helping us to understand what He requires us to do with regard to His mission and how to do evangelism. ದೇವರ ಉದ್ದೇಶವನ್ನು ಅದೇ ರೀತಿಯಾಗಿ ವೈಯಕ್ತಿಕ ಸುವಾರ್ತೆಯನ್ನು ಯಾವ ರೀತಿಯಾಗಿ ನಾವು ಮಾಡಬೇಕೆಂದು ನಾವು ನೋಡ್ಲಿಕ್ಕಿದ್ದೇವೆ. So we have been last class that we saw as disciples, we are called to make disciples of all nations. ನಾವು ಹೋದ ಪಾಠದಲ್ಲಿ ಕಲ್ತಿದ್ದೇವೆ, ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಇಡೀ ಲೋಕದಲ್ಲಿ ಕರ್ತನಿಗೋಸ್ಕರ ಶಿಷ್ಯರನ್ನಾಗಿ ನಾವು ಮಾಡುವಂತ ಜವಾಬ್ದಾರಿಯನ್ನು ಹೊಂದಿದ್ದೇವೆ. So we all know the discipleship journey starts when someone receives the Lord Jesus Christ. So when he repents of his sins, and this happens when someone has shared the gospel with them. ಮತ್ತು ಈ ಒಂದು ಶಿಷ್ಯತ್ವದ ಪ್ರಾರಂಭ ಒಬ್ಬ ವ್ಯಕ್ತಿಯು ಸುವಾರ್ತೆಯನ್ನು ಕೇಳಿ ನಂಬಿ ಪಶ್ಚಾತ್ತಾಪ ಪಟ್ಟ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಈ ಒಂದು ಶಿಷ್ಯ ಮಾಡುವಂತ ಕಾರ್ಯ ಆತನ ಜೀವಿತದಲ್ಲಿ ಪ್ರಾರಂಭವಾಗುತ್ತದೆ. So we saw evangelism is more of a joint work of God and man. ಮತ್ತು ಈ ಸುವಾರ್ತೆ ಕಾರ್ಯ ಅದು ದೇವರ ಜೊತೆ ಮನುಷ್ಯನು ಸೇರಿ ಮಾಡುವಂತ ಕಾರ್ಯ ಆಗಿದೆ ಎಂದು ನಾವು ನೋಡಿದ್ದೇವೆ. And there are different methods of leading someone to Christ, but in this session we are going to see one of the very effective method called personal evangelism. ಬೇರೆ ಬೇರೆ ವಿಧಾನಗಳು ನಾವು ಸುವಾರ್ತೆ ಸಾರುವುದಕ್ಕಾಗಿದೆ. ಆದ್ರೆ ಈ ಒಂದು ಸಮಯದಲ್ಲಿ ವೈಯಕ್ತಿಕ ಒಂದು ಸುವಾರ್ತೆ ಯಾವ ರೀತಿಯಾಗಿ ಸಾರಬೇಕು ಅದರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. It is very important that we depend on the work of the Holy Spirit by waiting on Him, on prayer, to be very effective in personal evangelism. ತುಂಬಾ ಮಹತ್ವದ ವಿಷಯ ಏನಂದ್ರೆ ನಾವು ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ ಪ್ರಾರ್ಥನಾ ಪೂರ್ವಕ ಆತನ ಕಾರ್ಯಕ್ಕಾಗಿ ಕಾಯುವುದು ತುಂಬಾ ಮಹತ್ವದಾಗಿದೆ. So if we see like we have been meditating on it, if we ask this question, what is evangelism? Evangelism is to show to the world what Jesus Christ did on the cross of Calvary, and through Him there is a saving from the sins for mankind. ಈ ಸುವಾರ್ತೆ ಕಾರ್ಯ ಏನಾಗಿದೆ ಎಂದು ನೋಡುವಾಗ ಅದು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳುವುದು ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿಯು ರಕ್ಷಣೆ ಹೊಂದುವುದು, ಪಾಪ ಕ್ಷಮಾಪಣೆ ಹೊಂದುವುದು ಅದಾಗಿದೆ ಎಂದು ನಾವು ನೋಡುತ್ತೇವೆ. When we look at our own circumstances now, we see the good news of the gospel being preached in many different mediums. ನಮ್ಮ ಸುತ್ತಲೂ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ಬೇರೆ ಬೇರೆ ಮಾಧ್ಯಮಗಳಿಂದ ಸುವಾರ್ತೆಯು ಸಾರಲ್ಪಡ್ತಾ ಇದೆ. So we see mass gospel crusades, we see gospel being preached through radio, TV, internet and other media. ಈ ರೀತಿಯಾಗಿ ದೊಡ್ಡ ದೊಡ್ಡ ಕೂಟದಲ್ಲಿ, ಅದೇ ರೀತಿಯಾಗಿ ಟಿವಿ ಮುಖಾಂತರ, ರೇಡಿಯೋ ಮುಖಾಂತರ, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಸುವಾರ್ತೆಯು ಸಾರಲ್ಪಡ್ತಾ ಇದೆ. When we see our own assemblies, we go to village ministries, we use tract distribution as a medium, we use street preaching, and also we use personal evangelism. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿ ಕೂಡ ನಾವು ನೋಡುತ್ತೇವೆ, ಹಸ್ತಪತ್ರಿಕೆಗಳನ್ನು ಕೊಡುವುದರ ಮುಖಾಂತರ, ವೈಯಕ್ತಿಕ ಸುವಾರ್ತೆ ಸಾರುವುದರ ಮುಖಾಂತರ ಈ ರೀತಿಯಾಗಿ ನಾವು ಸುವಾರ್ತೆಯನ್ನು ಸಾರ್ತಾ ಇದ್ದೇವೆ. But what we need to understand is personal evangelism is the most effective method of evangelism. ಆದ್ರೆ ಅರ್ಥ ಮಾಡಿಕೊಳ್ಳುವಂತ ವಿಷಯ ಏನಂದ್ರೆ ವೈಯಕ್ತಿಕ ಸುವಾರ್ತೆ ಸಾರುವುದು ಅದು ಎಲ್ಲದಕ್ಕಿಂತ ಪ್ರಭಾವಶಾಲಿಯಾಗಿರುವಂತಹ ಸಾಧನೆಯಾಗಿದೆ. Personal evangelism is one-to-one evangelism. ಈ ಒಂದು ವೈಯಕ್ತಿಕ ಸುವಾರ್ತೆ ಸಾರುವುದು ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಾರುವಂತ ಸುವಾರ್ತೆಯಾಗಿದೆ. It is one born again believer trying to help someone by sharing the gospel so that he received Jesus Christ as his personal savior. ಒಬ್ಬ ರಕ್ಷಣೆ ಹೊಂದಿದಂತ ವಿಶ್ವಾಸಿಯು ಇನ್ನೊಬ್ಬ ವ್ಯಕ್ತಿಗೆ ಆತನು ಹೇಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ, ಪಾಪ ಕ್ಷಮಾಪಣೆ ಹೊಂದಲಿಕ್ಕೆ ಸಾಧ್ಯ, ಇದು ಒಬ್ಬ ವ್ಯಕ್ತಿ ಇನ್ನೊಬ್ಬ ರಕ್ಷಣೆ ಹೊಂದಿದಂತ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳುವಂತ ವೈಯಕ್ತಿಕ ಸುವಾರ್ತೆ ಆಗಿದೆ. If you ask me what is the biblical basis for personal evangelism, ನೀವು ನನಗೆ ಪ್ರಶ್ನೆ ಕೇಳೋದಾದ್ರೆ ಈ ಒಂದು ವೈಯಕ್ತಿಕ ಸುವಾರ್ತೆಗೆ ಸತ್ಯವೇದದಲ್ಲಿ ಇರುವಂತಹ ಆಧಾರ ಏನೆಂದು, we see evidences of it from Genesis till Revelation. ಮತ್ತು ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ತುಂಬಾ ವಾಕ್ಯಗಳನ್ನು ನೋಡುತ್ತೇವೆ. Like when you look at Adam, the first man, he sinned and he hid himself from God.
ಮತ್ತು ಮೊದಲನೇ ವ್ಯಕ್ತಿ ಆಗಿರುವಂತಹ ಆದಾಮನ ವಿಷಯವಾಗಿ ನೋಡುವಾಗ ದೇವರ ವಿರುದ್ಧವಾಗಿ ಪಾಪ ಮಾಡಿ ದೇವರಿಂದ ಆತನು ಬಚ್ಚಿಟ್ಟುಕೊಂಡನು. But when you see God, out of his love, what he did was he searched for him personally, and he ಆದ್ರೆ is calling ದೇವರ out to God, calling out to Adam, saying, "Where are you?" ಆದ್ರೆ ದೇವರ ವಿಷಯವಾಗಿ ನೋಡುವಾಗ ದೇವರು ಆದಾಮನನ್ನು ಹುಡುಕುತ್ತಾ ಬಂದು ಆತನ ಪ್ರೀತಿಯಲ್ಲಿ ಆತನು ಹುಡುಕಿದನು, ಆತನು ಕರೆದನು. ಆದಾಮನೇ ನೀನು ಎಲ್ಲಿದೆಯಾ ಎಂದು ಪ್ರಶ್ನೆ ಕೇಳಿದನು. He personally searches for Adam. ಆತನು ದೇವರು ವೈಯಕ್ತಿಕವಾಗಿ ಆದಾಮನನ್ನು ಹುಡುಕಿದನು. If you look at the next chapter, Genesis chapter 4, when Cain killed his brother Abel, now God is questioning Cain, where is Abel? ಆದಿಕಾಂಡ 4ನೇ ಸಂಧಿಯಲ್ಲಿ ನಾವು ನೋಡುವಾಗ ಕೈನನಿಗೆ ದೇವರು ಪ್ರಶ್ನೆ ಕೇಳ್ತಾ ಇದ್ದಾನೆ, ಕೈನನೇ ನಿನ್ನ ಸಹೋದರನಾಗಿರುವಂತ ಅಬೇಲನು ಎಲ್ಲಿದ್ದಾನೆ ಎಂದು. So immediately what happens? He questions, saying, "Am I my brother's keeper?" ಮತ್ತು ಕೈನನು ಆತನು ತಕ್ಷಣವೇ ದೇವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಾನು ನನ್ನ ಸಹೋದರನ ಕಾಯುವವನಾಗಿದ್ದೇನೋ ಎಂದು. Here also we see God working in the life of Cain, working to make him a better person. But what happens is he disobeys God and then he was cursed by God. ಇಲ್ಲಿ ನಾವು ನೋಡುತ್ತೇವೆ ಕೈನನ ಜೀವಿತದಲ್ಲಿ ದೇವರು ವೈಯಕ್ತಿಕವಾಗಿ ಹುಡುಕುತ್ತಾ ಬಂದು ಆತನ ಜೀವಿತ ಸುಧಾರಿಸಲಿಕ್ಕೆ ದೇವರು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಕೈನನು ದೇವರ ಆಜ್ಞೆಗಳನ್ನು ಪಾಲಿಸಲಿಲ್ಲ ಮತ್ತು ಆತನ ಶಾಪವನ್ನು ಸ್ವೀಕರಿಸಿದನು. He is a personal God who reaches personally. ಈ ರೀತಿಯಾಗಿ ನಮ್ಮ ದೇವರು ಆತನು ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಹುಡುಕುವಂತ ದೇವರಾಗಿದ್ದಾನೆ. Last class we saw about Jesus. ಹೋದ ಪಾಠದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನೋಡಿದೆವು. We saw 3 important things. We need to see as Jesus saw, we need to feel as Jesus felt, we need to do as Jesus did. ನಾವು 3 ವಿಷಯಗಳನ್ನು ಹೋದ ಪಾಠದಲ್ಲಿ ಕಲಿತಿದ್ದೇವೆ. ಯಾವ ರೀತಿಯಾಗಿ ಕರ್ತನು ನೋಡುತ್ತಾನೋ ಆ ರೀತಿಯಾಗಿ ನಮ್ಮ ನೋಟ ಇರಬೇಕು. ಯಾವ ರೀತಿಯಾಗಿ ಕರ್ತನು ಭಾವಿಸುತ್ತಾನೋ ಆ ರೀತಿಯಾಗಿ ನಾವು ಭಾವಿಸಬೇಕು. ಯಾವ ರೀತಿಯಾಗಿ ಕರ್ತನು ಮಾಡಿದನೋ ಅದೇ ರೀತಿಯಾಗಿ ನಾವು ಕೂಡ ಮಾಡಬೇಕು. If you look at Jesus Christ, he was very mindful of individuals while he was living on this earth. ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಜೀವಿಸುವಾಗ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ವಿಷಯವಾಗಿ ಆತನು ಚಿಂತಿಸುವನಾಗಿದ್ದನು. When we see in John chapter 3 where Jesus has an interaction with Nicodemus the Pharisee. ಮತ್ತು ಫರಿಸಿ ಆಗಿರುವಂತಹ ನಿಕೋದೆಮಸ್ ಜೊತೆ ಯೋಹಾನ ಬರೆದ ಸುವಾರ್ತೆ 3ನೇ ಸಂಧಿಯಲ್ಲಿ ವೈಯಕ್ತಿಕವಾಗಿ ಆತನ ಜೊತೆ ಮಾತಾಡುವುದನ್ನು ನಾವು ನೋಡುತ್ತೇವೆ. He interacts with them in the night. ಮತ್ತು ಆತನ ಜೊತೆ ರಾತ್ರಿ ವೇಳೆಯಲ್ಲಿ ಆತನು ಸಂಭಾಷಣೆ ಮತ್ತು ಚರ್ಚೆ ಮಾಡುತ್ತಾನೆ. Here Jesus Christ made use of the opportunity to tell him about the necessity of being born again into God's family. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೊಸದಾಗಿ ಹುಟ್ಟುವಂತ ಅನಿವಾರ್ಯತೆ ಅವಶ್ಯಕತೆಯನ್ನು ನಿಕೋದೇಮನಿಗೆ ತಿಳಿಸಿ ಹೇಳುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Jesus knew that Nicodemus knew the Old Testament scripture. ಕರ್ತನಾದ ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು, ನಿಕೋದೇಮನು ಹಳೆ ಒಡಂಬಡಿಕೆ ತುಂಬಾ ಚೆನ್ನಾಗಿ ಆತನಿಗೆ ಗೊತ್ತಿತ್ತು. So here he compares, in this passage he compares Jesus' death on the cross to the bronze serpent which was lifted by Moses at the wilderness. ಮತ್ತು ಮೋಶೆಯನು ತಾಮ್ರದ ಸರ್ಪವನ್ನು ಆ ಒಂದು ಮರುಭೂಮಿಯಲ್ಲಿ ಎತ್ತಿದ್ದನು. ಕರ್ತನಾದ ಯೇಸು ಕ್ರಿಸ್ತನ ಮರಣವನ್ನು ಎರಡು ಹೋಲಿಸಿ ನಿಕೋದೇಮನ ಜೊತೆ ಆತನು ಮಾತಾಡುವುದನ್ನು ಸಂಭಾಷಣೆ ಮಾಡುವುದನ್ನು ನಾವು ನೋಡುತ್ತೇವೆ. So this was in this context where John 3:16, the famous gospel verse, was quoted. ಈ ಸಂದರ್ಭದಲ್ಲಿ ತುಂಬಾ ಒಂದು ಪ್ರಸಿದ್ಧವಾಗಿರುವಂತಹ ಯೋಹಾನ ಬರೆದ ಸುವಾರ್ತೆ 3ನೇ ಸಂಧಿ 16ನೇ ವಾಕ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ. It summarized what God did through his son Jesus Christ. ದೇವರು ತನ್ನ ಮಗನ ಮುಖಾಂತರ ಏನು ಮಾಡಿದ್ದಾನೆ ಅದನ್ನು ಒಂದೇ ವಾಕ್ಯದಲ್ಲಿ ಹೇಳುತ್ತಾನೆ. If you look at the next passage, John chapter 4, here also Jesus is very interested in interacting with the Samaritan woman. ಯೋಹಾನ ಬರೆದ ಸುವಾರ್ತೆ 4ನೇ ಸಂಧಿಯಲ್ಲಿ ತುಂಬಾ ಒಂದು ವಿಶೇಷವಾದ ಸಂಗತಿ, ಸಮಾರಿಯ ಸ್ತ್ರೀ ಜೊತೆ ಸಂಭಾಷಣೆ ಮಾಡುವುದನ್ನು ನಾವು ನೋಡುತ್ತೇವೆ. She was very different compared to the religious Pharisee Nicodemus.
ಮತ್ತು ಧಾರ್ಮಿಕ ವ್ಯಕ್ತಿಯಾಗಿರುವಂತಹ ನಿಕೋದೇಮನು ಮತ್ತು ವಿಭಿನ್ನವಾಗಿರುವಂತಹ ಸಮಾರಿಯ ಸ್ತ್ರೀ ಜೊತೆ ಸಂಭಾಷಣೆ ಮಾಡುವುದನ್ನು ಬೇರೆ ರೀತಿಯಾಗಿ ಮಾಡುವುದನ್ನು ನಾವು ನೋಡುತ್ತೇವೆ. So what does Jesus do is he has a different approach. He is asking her to give water, and then through that conversation he shares who the true living water is. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಮಾರಿಯ ಸ್ತ್ರೀ ಜೊತೆ ಸಂಭಾಷಣೆ ಪ್ರಾರಂಭ ಮಾಡುತ್ತಾನೆ, ಆಕೆಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ, ನೀರು ಕೇಳುತ್ತಾನೆ. ಅದಾದ ಮೇಲೆ ಆಕೆಗೆ ಸುವಾರ್ತೆಯನ್ನು ಹೇಳುವುದನ್ನು ನಾವು ಓದುತ್ತೇವೆ. He beautifully brings the conversation. He is focusing her attention on her personal sinful life so that he can give her the living water which will satisfy her. ತುಂಬಾ ಸುಂದರವಾಗಿರುವಂತಹ ಸಂಭಾಷಣೆ ಕರ್ತನಾದ ಯೇಸು ಕ್ರಿಸ್ತನು ಮಾಡಿ ಆ ಸಮಾರಿಯ ಸ್ತ್ರೀಯ ವೈಯಕ್ತಿಕ ಅವಶ್ಯಕತೆ ಏನಾಗಿದೆ ಎಂದು ಆಕೆಗೆ ತಿಳಿಸಿ, ಆ ನೀರಿನ ವಿಷಯವಾಗಿ ಜೀವವುಳ್ಳ ನೀರು ಆಕೆಗೆ ಅವಶ್ಯವಾಗಿದೆ, ಆತನೇ ಜೀವವುಳ್ಳ ಹೇಳುವುದನ್ನು ನಾವು ಓದುತ್ತೇವೆ. So through this one-to-one interaction, what happened was the whole village came to know that Jesus Christ was the savior of the world. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನು ಆ ಸಮಾರಿಯ ಸ್ತ್ರೀಗೆ ಸುವಾರ್ತೆಯ ಸಾರುವುದರ ಮುಖಾಂತರ, ವೈಯಕ್ತಿಕ ಸುವಾರ್ತೆ ಸಾರುವುದರ ಮುಖಾಂತರ ಆ ಇಡೀ ಊರೇ ಯೇಸು ಕ್ರಿಸ್ತನ ನಂಬುವುದು ದಾರಿಯಾಯಿತು. Jesus was a mass public speaker, but yet he loved this one-to-one interaction, and these one-to-one interaction yielded much fruit in his ministry. ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಗುಂಪಿನಲ್ಲಿ ಮಾತಾಡುವಂತ ನಾಯಕನಾಗಿದ್ದನು. ಆದ್ರೆ ಇಲ್ಲಿ ಸಮಾರಿಯ ಸ್ತ್ರೀಯ ಜೊತೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಮಾತಾಡುವ ರೀತಿಯಲ್ಲಿ ಮಾತಾಡಿ ಆಕೆಗೆ ತುಂಬಾ ಪ್ರಭಾವಶಾಲಿಯಾದಂತಹ ಸುವಾರ್ತೆಯನ್ನು ಸಾರುವುದನ್ನು ನಾವು ನೋಡುತ್ತೇವೆ. If you look at the disciples, ಶಿಷ್ಯರ ವಿಷಯವಾಗಿ ನೋಡುವಾಗ in John chapter 1, Andrew, after finding that Jesus is the Messiah, what he does is he is going and sharing this truth with his brother Peter. ಇಲ್ಲಿ ನಾವು ನೋಡುತ್ತೇವೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಕೇಳುವಾಗ ಸಹೋದರನು ಪೇತ್ರನಾಗಿರುವಂತಹ ಆತನ ಸಹೋದರ ಬಳಿಗೆ ಹೋಗಿ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳುತ್ತಾನೆ. So Andrew prepared the heart of Peter, so when he had a first time encounter with Jesus, he was able to respond to the call that Jesus made, and then he followed him all through his life. ಮತ್ತು ಈ ರೀತಿಯಾಗಿ ಅಂದ್ರೆಯೇನು ಯೇಸು ಕ್ರಿಸ್ತನ ಒಂದು ಮಾತುಗಳನ್ನು ಕೇಳಿ ತನ್ನ ಇಡೀ ಜೀವಮಾನ ಯೇಸು ಕ್ರಿಸ್ತನ ಹಿಂದೆ ಹೋಗುವುದನ್ನು ನಾವು ನೋಡುತ್ತೇವೆ. Here in John chapter 1 also we see Philip introducing Jesus Christ to Nathanael. ಮತ್ತು ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಫಿಲಿಪ್ಪನು ನತಾನಿಯೇಲನನ್ನು ಪರಿಚಯ ಮಾಡುವುದನ್ನು ನಾವು ಅಲ್ಲಿ ಓದುತ್ತೇವೆ. It's very important for us to see this one-to-one interaction which is leading people to Christ. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸುವಾರ್ತೆ ಸಾರುವುದರ ಮುಖಾಂತರ ಕರ್ತನಾದ ಯೇಸು ಕ್ರಿಸ್ತನ ಪರಿಚಯ ಮಾಡುವುದನ್ನು ನಾವು ಇಲ್ಲಿ ನೋಡುತ್ತೇವೆ. And also when we see in Acts chapter 18, we see a couple named Aquila and Priscilla. What they were doing is they were leading Apollos to the Lord. They knew Apollos to the Lord. ಅಪೊಸ್ತಲರ ಕೃತ್ಯಗಳು 18ನೇ ಸಂಧಿಯಲ್ಲಿ ಅಕ್ವಿಲ ಪ್ರಿಸ್ಕಿಲ ಇವರು ಅಪೊಲ್ಲೋಸನನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಡೆಸುವುದನ್ನು ನಾವು ಓದುತ್ತೇವೆ. So they knew that Apollos was well versed in the Old Testament scripture, but what they did was they explained the truth about Christ privately when they interacted with him. ಮತ್ತು ಅಪೊಸ್ತಲನು ಹಳೆ ಒಡಂಬಡಿಕೆ ಚೆನ್ನಾಗಿ ಬಲ್ಲವನಾಗಿದ್ದಾನೆ ಎಂದು ಅಕ್ವಿಲ ಪ್ರಿಸ್ಕಿಲಗೆ ಗೊತ್ತಾದಾಗ ಹಳೆ ಒಡಂಬಡಿಕೆಯಿಂದ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿಸಿ ಅಪೊಲ್ಲೋಸನನ್ನು ಕರ್ತನ ಬಳಿಗೆ ತರುವುದನ್ನು ನಾವು ಓದುತ್ತೇವೆ. If you look at Acts chapter 8, you know what happened with Philip. He was doing mass evangelism, and God led him from there to minister to a eunuch who in turn accepted Jesus Christ as his personal savior. ಮತ್ತು ಅಪೊಸ್ತಲರ ಕೃತ್ಯ 8ನೇ ಸಂಧಿಯಲ್ಲಿ ಫಿಲಿಪ್ಪನ ವಿಷಯವಾಗಿ ಓದುತ್ತೇವೆ. ಆತನು ಗುಂಪಿನಲ್ಲಿ ಸುವಾರ್ತೆ ಸಾರುವಂತ ಒಬ್ಬ ನಾಯಕನಾಗಿದ್ದನು. ಆದ್ರೂ ಕೂಡ ಕರ್ತನು ಅಲ್ಲಿಂದ ಕರೆದು ಒಬ್ಬ ಷಂಡನಿಗೆ ಸುವಾರ್ತೆ ಸಾರಬೇಕೆಂದು ಆತನನ್ನು ಕರೆದನು. So he went personally and then he shared one-on-one
to this minister of another country, and through that interaction he immediately responds to the gospel, and then he takes the gospel to his own country. ಈ ರೀತಿಯಾಗಿ ಫಿಲಿಪನು ಆ ಕಂಚುಕಿಗೆ ಸ್ವಾರ್ಥೆಯನ್ನು ಸಾರುವಾಗ ಆತನು ತಕ್ಷಣವೇ ಆತನ ಮೇಲೆ ನಂಬಿಕೆ ಇಟ್ಟು ತನ್ನ ದೇಶಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. So personal evangelism is the most effective method to share gospel. ಆದ್ದರಿಂದ ವೈಯಕ್ತಿಕ ಸುವಾರ್ತೆ ಸಾರುವುದು ಅದು ತುಂಬಾ ಪ್ರಭಾವಶಾಲಿ ಆಗಿರುವಂತಹ ಒಂದು ವಿಧಾನವಾಗಿದೆ ಎಂದು ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. And we see God using this method mightily throughout the scripture. ಮತ್ತು ಸಂಪೂರ್ಣ ಸತ್ಯವೇದದಲ್ಲಿ ದೇವರು ಈ ವಿಧಾನವನ್ನು ಉಪಯೋಗ ಮಾಡುವುದನ್ನು ನಾವು ಓದುತ್ತೇವೆ. Let's see what are the special features of personal evangelism. ಮತ್ತು ವಿಶೇಷ ಗುಣಗಳು ಇದೊಂದು ಫೀಚರ್ಸ್ ಏನಾಗಿದೆ ಎಂದು ನಾವು ನೋಡೋಣ. Like if you ask me, personal evangelism can be done anytime. ಮತ್ತು ಈ ವೈಯಕ್ತಿಕ ಸುವಾರ್ತೆ ಸಾರುವುದು ಯಾವ ಬೇಕಾದರೂ ಸಮಯದಲ್ಲಿ ನಾವು ಸಾರಬಹುದು. If you look at Nicodemus, what Jesus was doing was he was sharing the gospel in the night. ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನಿಗೆ ರಾತ್ರಿ ಸಮಯದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದನು. Like to the Samaritan woman, he was sharing it in the noon time. ಮತ್ತು ಮಧ್ಯಾಹ್ನ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಮಾರಿಯ ಸ್ತ್ರೀಗೆ ಸುವಾರ್ತೆಯನ್ನು ಸಾರ್ತಾ ಇದ್ದನು. If you look at our own lives, we get a lot of opportunities. It can be in our college campuses, in our offices, during our lunch break, during our leisure time. Gospel can be presented to the ones who are dying. ನಮ್ಮ ಜೀವಿತದಲ್ಲಿ ನಾವು ನೋಡುವಾಗ ನಾವು ಕಾಲೇಜ್ನಲ್ಲಿ ಸುವಾರ್ತೆ ಸಾರಬಹುದು, ಆಫೀಸ್ನಲ್ಲಿ ಕೆಲಸ ಮಾಡುವಾಗ ಸುವಾರ್ತೆ ಸಾರಬಹುದು, ಊಟ ಮಾಡುವಾಗ ಊಟದ ಸಮಯದಲ್ಲಿ ಸುವಾರ್ತೆ ಸಾರಬಹುದು. ಈ ರೀತಿಯಾಗಿ ಹಲವಾರು ಸಮಯಗಳಲ್ಲಿ ನಮ್ಮ ವೈಯಕ್ತಿಕ ಸುವಾರ್ತೆಯನ್ನು ಬೇರೆಯವರಿಗೆ ಸಾರಲಿಕ್ಕೆ ಅವಕಾಶ ಇದೆ. My wife's mother, she makes it a point whenever she travels, she shares gospel with her fellow passengers. ಮತ್ತು ನನ್ನ ಹೆಂಡತಿಯ ತಾಯಿಯು ಅವರು ಪ್ರಯಾಣ ಮಾಡುವಾಗ ಜೊತೆ ಪ್ರಯಾಣಿಕರಿಗೆ ಅವರು ಯಾವಾಗ್ಲೂ ಸುವಾರ್ತೆಯನ್ನು ಸಾರೋದನ್ನು ಅವರು ಹೇಳುತ್ತಾರೆ. Like if you look at her bag, she like when she travels often to North India, so when she travels she takes a lot of gospel literature with her to share it with fellow passengers. ಈ ರೀತಿಯಾಗಿ ಅವರು ಉತ್ತರ ಭಾರತಕ್ಕೆ ತುಂಬಾ ಪ್ರಯಾಣ ಮಾಡುತ್ತಾರೆ. ಪ್ರಯಾಣ ಮಾಡುವಾಗ ತಮ್ಮ ಜೊತೆ ಸುವಾರ್ತೆ ಪುಸ್ತಕಗಳನ್ನು ತೆಗೆದುಕೊಂಡು ಜೊತೆಯಲ್ಲಿ ಕೂತುಕೊಂಡವರಿಗೆ ಸುವಾರ್ತೆಯನ್ನು ಸಾರುತ್ತಾರೆ, ಪುಸ್ತಕಗಳನ್ನು ಕೊಡುತ್ತಾರೆ. She sometimes takes a larger amount of snacks to share with people, like at least 8 pieces of something to share with the compartment mates. ಅವರು ತುಂಬಾ ತಮ್ಮ ಜೊತೆ ತಿಂಡಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ಜೊತೆ ಪ್ರಯಾಣ ಮಾಡುವವರ ಜೊತೆ ಅದನ್ನು ತಿಂಡಿಯನ್ನು ಹಂಚುವುದನ್ನು ಕೂಡ ನಾನು ಕೇಳಿದ್ದೇನೆ. She understood the value, knowing that traveling time can be the time where they can give an undivided attention. ಮತ್ತು ಈ ರೀತಿಯಾಗಿ ಪ್ರಯಾಣ ಮಾಡುವಂತ ಸಮಯದಲ್ಲಿ ಅವರು ತಿಳಿದುಕೊಂಡಿದ್ದಾರೆ, ಪ್ರಯಾಣ ಮಾಡುವಂತ ಸಮಯದಲ್ಲಿ ಕೂಡ ಸುವಾರ್ತೆಯನ್ನು ಹೇಳುವಂತ ಸಂದರ್ಭ ಇರುತ್ತದೆ, ಅದನ್ನು ಕಳೆದುಕೊಳ್ಳಬಾರದು. It also like personal evangelism also can be done in any place. ಈ ವೈಯಕ್ತಿಕ ಸುವಾರ್ತೆ ಸಾರುವುದು ಯಾವುದೇ ಒಂದು ಸ್ಥಳದಲ್ಲಿ ಕೂಡ ನಾವು ಮಾಡಬಹುದು. Like if you look at Jesus, he shared the gospel at home. He did share the gospel at the well. ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡುವಾಗ ಆತನು ಮನೆಯಲ್ಲಿ ಸುವಾರ್ತೆ ಸಾರಿದನು, ಅದೇ ರೀತಿಯಾಗಿ ಬಾವಿಯ ಹತ್ತಿರ ಕೂತುಕೊಂಡು ಸುವಾರ್ತೆಯನ್ನು ಸಾರಿದನು. If you look at Acts of the Apostle chapter 16, we see Paul in the midnight, amidst of his physical pain. What he was doing was he was sharing the gospel to the jailer and he led him to Christ. ಪೌಲನ ವಿಷಯವಾಗಿ ನೋಡುವಾಗ ಆ ಒಂದು ಸೆರೆಮನೆಯಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಆತನು ನೋದಲ್ಲಿ ಇದ್ದಾಗೂ ಕೂಡ, ನೋವನ್ನು ಅನುಭವಿಸುವಾಗ ಕೂಡ ಸುವಾರ್ತೆಯನ್ನು ಸಾರುವುದನ್ನು ನಾವು ಓದುತ್ತೇವೆ. Paul made it a point to share the gospel at any situation, at any different places. ಪೌಲನು ಎಂಥ ಸಂದರ್ಭದಲ್ಲಿ ಇದ್ದಾಗ್ಲೂ ಕೂಡ, ಯಾವುದೇ ಸ್ಥಳದಲ್ಲಿ ಇದ್ರೂ ಕೂಡ ಸುವಾರ್ತೆ ಸಾರುವುದನ್ನು ಆತನು ನಿಲ್ಲಿಸಲಿಲ್ಲ. ಯಾವಾಗ್ಲೂ ಸುವಾರ್ತೆಯನ್ನು ಸಾರ್ತಾ ಇದ್ದನು.
When he went to a new place, he used the synagogue as a place where he gets the people together. And then he went in a personal note sharing the gospel. ಆತನು ಒಂದು ಹೊಸ ಊರಿನಲ್ಲಿ ಹೋಗುವಾಗ ಸಭಾ ಮಂದಿರವನ್ನು ಉಪಯೋಗ ಮಾಡಿ ಅದರ ಮುಖಾಂತರ ಸುವಾರ್ತೆಯನ್ನು ಸಾರ್ತಾ ಇದ್ದನು. ಅದಾದ್ಮೇಲೆ ಊರಿನಲ್ಲಿ ಹೋಗಿ ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದನು. In Acts of the Apostle 28th chapter, we see Paul receiving everyone who came into his rented house. He personally shared the gospel to them. ಅಪೊಸ್ತಲರ ಕೃತ್ಯದಲ್ಲಿ ನಾವು ಪೌಲನ ವಿಷಯವಾಗಿ ನೋಡುವಾಗ ಆತನು ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದನು. ಎಲ್ಲರನ್ನು ಆ ಮನೆಯಲ್ಲಿ ಕರೆದು ಅವರಿಗೆ ಸುವಾರ್ತೆಯನ್ನು ಸಾರುವುದನ್ನು ನಾವು 28ನೇ ಸಂಧಿಯಲ್ಲಿ ಓದುತ್ತೇವೆ. Personal evangelism is applicable to any people group. ವೈಯಕ್ತಿಕ ಒಂದು ಸುವಾರ್ತೆ ಸಾರುವುದು ಯಾವುದೇ ವಯದ ಘಟದ ವ್ಯಕ್ತಿಗಳಿಗೆ ಅದು ಅನ್ವಯಿಸುತ್ತದೆ. You can share it to young people, old people, students. You can share it to poor people. ನೀವು ವೈಯಕ್ತಿಕವಾಗಿ ವಯಸ್ಸಾದವರಿಗೆ ಸುವಾರ್ತೆ ಸಾರಬಹುದು, ಯವನಸ್ಥರಿಗೆ ಸುವಾರ್ತೆ ಸಾರಬಹುದು, ಬಡವರಿಗೆ ಸುವಾರ್ತೆ ಸಾರಬಹುದು. You can share the gospel to an educated. You can share the gospel to an illiterate, a wealthy, and also poor. ಮತ್ತು ಈ ರೀತಿಯಾಗಿ ಶಿಕ್ಷಕರಿಗೆ ನೀವು ಸುವಾರ್ತೆ ಸಾರಬಹುದು, ಯಾರಿಗೆ ವಿದ್ಯಾದ ಜ್ಞಾನ ಇಲ್ಲ ಅವರಿಗೆ ಸುವಾರ್ತೆ ಸಾರಬಹುದು, ಶ್ರೀಮಂತರಿಗೆ ಸುವಾರ್ತೆ ಸಾರಬಹುದು, ಮತ್ತು ಬಡವರಿಗೆ ಕೂಡ ನೀವು ವೈಯಕ್ತಿಕ ಸುವಾರ್ತೆ ಸಾರಬಹುದು. When you see anyone who comes in contact with you, you can share the gospel. ನಿಮ್ಮ ಒಂದು ಪರಿಚಯ, ನಿಮ್ಮ ಒಂದು ಸಮೀಪದಲ್ಲಿ ಬಂದಂತ ಯಾವುದೇ ತರದ ವ್ಯಕ್ತಿ ಇದ್ರೂ ಕೂಡ ಅವರಿಗೆ ಸುವಾರ್ತೆ ಸಾರುವಂತ ಅವಕಾಶ ನಿಮಗೆ ಇದೆ. You just need to be an instrument. You just need to open your mouth and tell who Jesus Christ is. ನೀವು ಕೇವಲ ಸಾಧನವಾಗಿ ಆಗಿದ್ದುಕೊಂಡು ನಿಮ್ಮ ಬಾಯಿಗಳನ್ನು ತೆಗೆದು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಆತನು ಏನು ಮಾಡಿದ್ದಾನೆ ಎಂದು ಹೇಳಬೇಕು. To share gospel personally, money is not a problem. Sorry? Money is not a problem. ವೈಯಕ್ತಿಕವಾಗಿ ಸುವಾರ್ತೆ ಸಾರಲಿಕ್ಕೆ ಈ ಒಂದು ಹಣವು ಯಾವುದೇ ಒಂದು ತೊಂದರೆ ಇಲ್ಲ. Like you don't have to rent a hall or get a PA system. You need not hire musical instruments. You can do it anywhere with your own resources. ವೈಯಕ್ತಿಕ ಸುವಾರ್ತೆ ಸಾರುವುದಕ್ಕಾಗಿ ನೀವು ಮನೆ ಬಾಡಿಗೆ ತೆಗೆದುಕೊಳ್ಳೋದು ಅವಶ್ಯವಿಲ್ಲ, ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತೆಗೆದುಕೊಳ್ಳೋದು ಅವಶ್ಯವಿಲ್ಲ. ಯಾವುದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಸಮೀಪಕ್ಕೆ ಬಂದಾಗ ಆತನಿಗೆ ಸುವಾರ್ತೆ ಸಾರಲಿಕ್ಕೆ ಅವಕಾಶವಿದೆ. But sometimes when you share when you share the gospel, at least you can buy a cup of tea to the person you are sharing the gospel. That's max expense you might incur. ಕೆಲವು ಸಾರಿ ನೀವು ಸುವಾರ್ತೆಯನ್ನು ಸಾರುವಾಗ ಆ ಸುವಾರ್ತೆಯನ್ನು ಕೇಳುವಂತ ವ್ಯಕ್ತಿಗೆ ನೀವು ಒಂದು ಚಹಾದ ಒಂದು ಆರ್ಡರ್, ಆತನಿಗೆ ಚಹಾ ಕುಡಿಸಬಹುದು. ಅಷ್ಟು ಖರ್ಚು ಅಥವಾ ಅಷ್ಟು ವೆಚ್ಚ ನೀವು ಮಾಡ್ಲಿಕ್ಕೆ ಮಾಡಬಹುದು. Like if you look at why personal evangelism is so effective, it's because you can give a detailed explanation to the gospel. ಯಾಕೆ ವೈಯಕ್ತಿಕ ಸುವಾರ್ತೆ ಕಾರ್ಯ ಅದು ಮಹತ್ವದಾಗಿದೆ ಎಂದು ಆಲೋಚನೆ ಮಾಡುವಾಗ ನೀವು ಆಳವಾಗಿ ಸುವಾರ್ತೆ ಹೇಳ್ಬೋದು, ಆಳವಾಗಿ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಆ ವ್ಯಕ್ತಿಗೆ ತಿಳಿಸಿ ಹೇಳುವಂತ ಅವಕಾಶವಿದೆ. If you look at what Jesus did in the case of Nicodemus and the Samaritan woman, he took opportunity to explain the truth very clearly. ಕರ್ತನಾದ ಯೇಸು ಕ್ರಿಸ್ತನು ನಿಕೋದೇಮನ ಜೀವಿತದಲ್ಲಿ ಅದೇ ರೀತಿಯಾಗಿ ಆ ಸಮಾರಿಯ ಸ್ತ್ರೀಯ ಜೀವಿತದಲ್ಲಿ ಏನು ಮಾಡಿದ್ದಾನೆ ಅಂದ್ರೆ ಸಮಯವನ್ನು ತೆಗೆದುಕೊಂಡು ಅವ್ರಿಗೆ ವಿಶ್ಲೇಷಣೆ ಮಾಡಿ ಅವರಿಗೆ ಸುವಾರ್ತೆ ಸರಿಯಾಗಿ ಆಳವಾಗಿ ಅವ್ರಿಗೆ ತಿಳಿಸಿ ಹೇಳುವುದನ್ನು ನಾವು ನೋಡುತ್ತೇವೆ. If the person who is hearing the gospel, if he has to clarify certain of his doubts, then and there it is possible. ಒಬ್ಬ ವ್ಯಕ್ತಿಗೆ ಸುವಾರ್ತೆ ನಾವು ಸಾರುತ್ತಿರುವಾಗ, ವ್ಯಕ್ತಿ ಸುವಾರ್ತೆ ಕೇಳುವಾಗ ಆತನ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ರೆ ಮತ್ತು ಸಂಶಯಗಳಿದ್ರೆ ನಾವು ತಕ್ಷಣವೇ ಅದನ್ನು ಪರಿಹಾರ ಮಾಡಲಿಕ್ಕೆ ಅವಕಾಶವಿದೆ. This is not possible in a big evangelistic crusade. ಮತ್ತು ಈ ರೀತಿಯಾಗಿ ಒಂದು ದೊಡ್ಡ ಸುವಾರ್ತೆ ಕೂಟದಲ್ಲಿ ಇದು ಸಾಧ್ಯವಿಲ್ಲ. And also when you share the gospel, you can expect a result then and there. ನೀವು ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ಪರಿಣಾಮ, ಒಂದು ಫಲಿತಾಂಶ ತಕ್ಷಣವೇ ನೀವು ಅಪೇಕ್ಷೆ ಮಾಡಬಹುದು.
If the person that you're sharing the gospel expresses a desire to accept Jesus Christ as his personal savior, like the Ethiopian eunuch, you can lead him to Christ then and there. ಮತ್ತು ನೀವು ಸುವಾರ್ತೆ ಸಾರುವಾಗ ಎಥೋಪಿಯಾದಲ್ಲಿರುವಂತಹ ಕಂಚಿಕೆಯನ್ನು ಯಾವ ರೀತಿಯಾಗಿ ತಕ್ಷಣವೇ ಯೇಸುಕ್ರಿಸ್ತನನ್ನು ಸ್ವೀಕಾರ ಮಾಡಿದನು, ಅದೇ ರೀತಿಯಾಗಿ ಆ ವ್ಯಕ್ತಿ ನಾನು ಯೇಸುಕ್ರಿಸ್ತನನ್ನು ನಂಬುತ್ತೇನೆ ಎಂದು ಹೇಳುವಾಗ ನೀವು ಕರ್ತನ ಬಳಿಗೆ ಆ ವ್ಯಕ್ತಿಯನ್ನು ನಡೆಸುವಂತ ಒಂದು ಅವಕಾಶ ನಿಮ್ಮ ಹತ್ರ ಇರುತ್ತದೆ. In the context of personal evangelism, we have the opportunity to pray with the person who is hearing the gospel and also leading him to Christ without any delay. ವೈಯಕ್ತಿಕ ಒಂದು ಸುವಾರ್ತೆ ಸಾರುವಂತ ವ್ಯಕ್ತಿಯನ್ನು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ನಡೆಸುವಂತ ಅವಕಾಶ ನಮ್ಮ ಹತ್ರ ಇರುತ್ತದೆ. With regard to our qualification, anyone can share the gospel. ನಮ್ಮ ಒಂದು ಕ್ವಾಲಿಫಿಕೇಶನ್ ಆಲೋಚನೆ ಮಾಡುವಾಗ ಯಾರಿದ್ರೂ ಕೂಡ ಒಬ್ಬ ವಿಶ್ವಾಸಿಯು ಸುವಾರ್ತೆ ಸಾರಬಹುದು. That's what we saw in the last session. Anyone who has experienced salvation personally is responsible to share the gospel to another person. ಹೋದ ಪಾಠದಲ್ಲಿ ನಾವು ಕಲಿತಿದ್ದೇವೆ, ಒಬ್ಬ ವ್ಯಕ್ತಿಯು ಸುವಾರ್ತೆಯನ್ನು ಸ್ವೀಕಾರ ಮಾಡಿ ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ವ್ಯಕ್ತಿಯು ಆ ಸುವಾರ್ತೆ ಸಾರುವಂತ ಜವಾಬ್ದಾರಿಯನ್ನು ಆತನು ಹೊಂದಿದ್ದಾನೆ. It is our responsibility to share, and we are all qualified to share. ರಕ್ಷಣೆ ಹೊಂದಿದಂತ ಪ್ರತಿಯೊಬ್ಬ ವಿಶ್ವಾಸಿಯು ಸುವಾರ್ತೆ ಸಾರುವಂತ ಜವಾಬ್ದಾರಿಯನ್ನು ಹೊಂದಿದ್ದಾನೆ ಮತ್ತು ನಾವು ಸುವಾರ್ತೆಯನ್ನು ಸಾರಬಹುದು. And with regard to personal evangelism, you can effectively follow up the person whom you are sharing the gospel. ವೈಯಕ್ತಿಕ ಒಂದು ಸುವಾರ್ತೆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಮರುಭೇಟಿಯಾಗಿ ಆತನ ಫಾಲೋ ಅಪ್ ಕೂಡ ನೀವು ಮಾಡಬಹುದು. Like you can since you are going to share this person, when you share it personally, this person is familiar to you so that you can contact them easily again. ಒಬ್ಬ ವ್ಯಕ್ತಿಯ ಜೊತೆ ನಿಮಗೆ ಪರಿಚಯ ಇದ್ದಾಗ ಆತನಿಗೆ ಸುವಾರ್ತೆ ಸಾರಿದ ಮೇಲೆ ತಿರುಗಿ ಆತನನ್ನು ನೀವು ಭೇಟಿ ಆಗ್ಬೋದು, ಕರ್ತನ ವಿಷಯವಾಗಿ ಹೇಳುವಂತ ಅವಕಾಶವಿದೆ. ಇದು ಕೇವಲ ವೈಯಕ್ತಿಕ ಸುವಾರ್ತೆ ಸಾರುವಂತ ಸಾಧನದಲ್ಲಿ. You're constantly trying to develop a relationship, and in that context of relationship you are sharing the gospel. ಮತ್ತು ನೀವು ಪ್ರತಿನಿತ್ಯವಾಗಿ ಆ ವ್ಯಕ್ತಿಯ ಜೊತೆ ಒಂದು ಸಂಬಂಧವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಸಂಬಂಧವನ್ನು ಸ್ಥಾಪಿಸಿ ಆತನಿಗೆ ಸುವಾರ್ತೆ ಹೇಳುವಂತ ಅವಕಾಶ ನಿಮ್ಮ ಹತ್ರ ಇದೆ. If we know the importance of, if we know all these special features of personal evangelism, why have we forgotten to share the gospel personally? ಈ ರೀತಿಯಾಗಿ ಎಲ್ಲಾ ವಿಷಯಗಳು ನಮಗೆ ಗೊತ್ತಿರುವಾಗ್ಲೂ ಕೂಡ ಯಾಕೆ ನಾವು ವೈಯಕ್ತಿಕ ಸುವಾರ್ತೆಯ ಕಾರ್ಯ ಮಾಡುವುದನ್ನು ಮರೆತು ಬಿಟ್ಟಿದ್ದೇವೆ? As young people, we kind of spend a lot of time practicing to sing songs in our assemblies. But we kind of hesitate to share gospel to our friends in our classes. ನಾವು ಯವನಸ್ಥರು ತುಂಬಾ ಸಮಯವನ್ನು ಹಾಡುಗಳನ್ನು ಹಾಡುವುದಕ್ಕಾಗಿ ಪ್ರಾಕ್ಟೀಸ್ ಮಾಡುವುದಕ್ಕಾಗಿ ಸಮಯ ಕಳೀತೇವೆ. ಆದ್ರೆ ನಮ್ಮ ಸ್ನೇಹಿತರ ಜೊತೆ ಸುವಾರ್ತೆಯನ್ನು ಸಾರುವುದರಲ್ಲಿ ನಾವು ಸ್ವಲ್ಪ ನಾಚಿಕೆ ಪಡುವವರಾಗಿದ್ದೇವೆ. Like as believers, we are very busy in putting camps, meetings together. But what happens? Like we don't take time to share the gospel with our own office mates or our neighbors. ನಾವು ವಿಶ್ವಾಸಿಗಳಾಗಿದ್ದುಕೊಂಡು ಸಭೆಯಲ್ಲಿ ಒಂದು ಮೀಟಿಂಗ್ಸ್ ಗಳನ್ನು ಆಯೋಜಿಸುತ್ತೇವೆ, ಕ್ಯಾಂಪ್ಸ್ ಗಳನ್ನು ಆಯೋಜಿಸುತ್ತೇವೆ. ಆದ್ರೆ ನಮ್ಮ ನೆರೆಹೊರೆಯವರ ಜೊತೆ, ನಮ್ಮ ಕೆಲಸ ಮಾಡುವಂತ ಸಹಕಾರಿ ಜೊತೆ ನಾವು ಸುವಾರ್ತೆ ಸಾರದೇ ಇದ್ರೆ ಏನು ಪ್ರಯೋಜನ? Like when you look at people can write a lot about evangelism, they can preach a lot about evangelism, but if you look at them traveling, they are not able to share the gospel to the person sitting right next to them. ಒಬ್ಬ ವ್ಯಕ್ತಿಯು ಆತನು ಸ್ವಾರ್ಥ ವಿಷಯದಲ್ಲಿ ತುಂಬಾ ಬರೆಯುತ್ತಾನೆ ಮತ್ತು ಒಬ್ಬ ವ್ಯಕ್ತಿಯು ತುಂಬಾ ಸ್ವಾರ್ಥ ವಿಷಯವಾಗಿ ಬೋಧನೆ ಮಾಡುತ್ತಾನೆ. ಆದ್ರೆ ಆತನು ಪ್ರಯಾಣ ಮಾಡುವಾಗ ಆತನ ಜೊತೆ ಪ್ರಯಾಣ ಮಾಡುವವನಿಗೆ ಸ್ವಾರ್ಥ ಸಾರದಿದ್ದರೆ ಏನು ಪ್ರಯೋಜನ? We need to develop certain special qualities to do personal evangelism. ನಾವು ಪ್ರತಿಯೊಬ್ಬರು ಒಂದು ವಿಶೇಷ ಗುಣಗಳನ್ನು ನಮ್ಮಲ್ಲಿ ಸಿದ್ಧತೆ ಮಾಡಿ ಈ ಒಂದು ವೈಯಕ್ತಿಕ ಸ್ವಾರ್ಥೆಯನ್ನು ಸಾರಬೇಕು. God is calling each and every child of him to develop these qualities in them.
ದೇವರು ಪ್ರತಿಯೊಬ್ಬ ತನ್ನ ಮಕ್ಕಳನ್ನು ಈ ಒಂದು ವಿಶೇಷವಾದ ಗುಣಗಳನ್ನು ನಮ್ಮಲ್ಲಿ ಬರಮಾಡುವುದಕ್ಕಾಗಿ ಆತನು ಕರೆಯುತ್ತಾ ಇದ್ದಾನೆ. It needs, first of all, it needs concern, and also it takes a discipline to move forward with personal evangelism. ಮೊದಲನೇದಾಗಿ ನಾವು ಈ ಒಂದು ಸ್ವಾರ್ಥ ವಿಷಯದಲ್ಲಿ ಜನರಿಗೋಸ್ಕರ ಕಾಳಜಿ ಇರಬೇಕು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಶಿಸ್ತು ಇದ್ರೆ ಮಾತ್ರ ನಾವು ಈ ಸ್ವಾರ್ಥ ವಿಶೇಷವಾದ ಗುಣಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯತೆ ಇದೆ. With regard to personal evangelism, there are certain costs that you need to pay personally. It is not as easy as a group activity. ಮತ್ತು ವೈಯಕ್ತಿಕ ಸ್ವಾರ್ಥ ಸಾರುವುದಕ್ಕಾಗಿ ನಾವು ಲಕ್ಷ್ಯದಲ್ಲಿ ತೆಗೆದುಕೊಳ್ಳಬೇಕು. ಕೆಲವು ಬೆಲೆಯನ್ನು ಕಟ್ಟುವುದಾಗಿದೆ. ಯಾವ ರೀತಿಯಾಗಿ ಗುಂಪಿನಲ್ಲಿ ಸ್ವಾರ್ಥ ಸಾರುತ್ತಾರೋ ಆ ರೀತಿಯಾಗಿ ಅಲ್ಲ, ಆದ್ರೆ ವೈಯಕ್ತಿಕ ಸ್ವಾರ್ಥ ಸಾರುವಾಗ ಕೆಲವು ಬೆಲೆಗಳನ್ನು ಕಟ್ಟಬೇಕಾಗುತ್ತದೆ. So what are these special qualities needed to do personal evangelism? ಒಂದು ವಿಶೇಷವಾದ ಒಂದು ಗುಣಗಳು ಯಾವುದಾಗಿದೆ ವೈಯಕ್ತಿಕ ಸ್ವಾರ್ಥ ಸಾರುವುದಕ್ಕಾಗಿ? First thing, as we've seen in the last class also, you need to have a definite salvation experience. ಮೊದಲನೇದಾಗಿ ಹೋದ ಪಾಠದಲ್ಲಿ ಕೂಡ ನಾವು ಅದರ ಮೇಲೆ ಆಲೋಚನೆ ಮಾಡಿದ್ದೇವೆ. ಮೊದಲನೇದಾಗಿ ಸ್ವಾರ್ಥ ಸಾರುವಂತ ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದೀರಿ ಎಂದು ಖಾತ್ರಿ ನಿಮಗಿರಬೇಕು. An unsaved person cannot lead another unsaved person to the Lord. ಒಬ್ಬ ರಕ್ಷಣೆ ಹೊಂದದೇ ಇರುವಂತ ವ್ಯಕ್ತಿಯು ಇನ್ನೊಬ್ಬ ರಕ್ಷಣೆ ಹೊಂದದೇ ಅಂತ ವ್ಯಕ್ತಿಯನ್ನು ಆತನು ರಕ್ಷಣಾ ಮಾರ್ಗದಲ್ಲಿ ನಡೆಸಲಿಕ್ಕೆ ಆಗುವುದಿಲ್ಲ. If you're sure of your salvation experience, you would the Spirit of the Lord will help you share the gospel to someone else. ನೀವು ನಿಜವಾಗ್ಲೂ ರಕ್ಷಣೆ ಹೊಂದಿದ್ದಾಗಿದ್ದರೆ ದೇವರ ಆತ್ಮವು ನಿಮ್ಮನ್ನು ಸ್ವಾರ್ಥ ಸಾರುವುದಕ್ಕಾಗಿ ಸಹಾಯ ಮಾಡುತ್ತದೆ. It also requires a deeper commitment to Christ himself. ಅದೇ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೋಸ್ಕರ ಒಂದು ಆಳವಾಗಿರುವಂತ ಕಮಿಟ್ಮೆಂಟ್ ಇರಬೇಕಾಗುತ್ತದೆ. You need to have a right relationship with Christ. ಕರ್ತನಾದ ಯೇಸು ಕ್ರಿಸ್ತನ ಜೊತೆ ಸರಿಯಾದ ಸಂಬಂಧ ನಮ್ಮದು ಇರುವಂತ ಅವಶ್ಯಕತೆ ಇದೆ. You should not fall into sin, and you should not live in a lifestyle of sin. ಮತ್ತು ನೀವು ಪಾಪದಲ್ಲಿ ಬಿದ್ದುಕೊಂಡು ಪಾಪದಲ್ಲೇ ನೀವು ಜೀವಿಸಬಾರದು. You as disciples were able to obey the Lord's voice when he said, "Follow me and I will make you fishers of men." They left everything and they followed him. ಯಾವ ರೀತಿಯಾಗಿ ಶಿಷ್ಯರು ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ನೀವು ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂದು ಹೇಳುವಾಗ ಶಿಷ್ಯರು ಎಲ್ಲವನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಆ ರೀತಿಯಾಗಿರುವಂತಹ ಒಂದು ಕಮಿಟ್ಮೆಂಟ್ ನಿಮ್ಮದಾಗಿರಬೇಕು. What is required is your obedience to Christ, not your talents. That matters with regard to personal evangelism. ವೈಯಕ್ತಿಕವಾದಂತಹ ಸ್ವಾರ್ಥ ಸಂದರ್ಭದಲ್ಲಿ ನಿಮಗೆ ಇರುವಂತ ಒಂದು ವರಗಳ ಅಷ್ಟೇ ಅಲ್ಲ, ಆದರೆ your obedience to Christ matters more than your talents. ಆಜ್ಞೆ ಪಾಲಿಸುವುದು ತುಂಬಾ ಮುಖ್ಯವಾಗಿರುತ್ತದೆ ಈ ಒಂದು ವೈಯಕ್ತಿಕ ಸ್ವಾರ್ಥ ಸಾರುವುದರಲ್ಲಿ. And also you need to have a deeper knowledge of the scripture. ಅಷ್ಟೇ ಅಲ್ಲ, ಆದ್ರೆ ಸತ್ಯವೇದದ ಆಳವಾಗಿ ನಿಮಗೆ ಗೊತ್ತಿರಬೇಕು, ಪರಿಚಯ ಆಗಿರಬೇಕು. Like when Paul writes to Timothy, he is asking him to be diligent to present himself approved to God. ಪೌಲನು ತಿಮೋಥನಿಗೆ ಬರುವಾಗ ನೀನು ನಿನ್ನನ್ನು ಜನರಿಗೆ ಒಂದು diligent to present himself approved to God. ಮತ್ತು ನೀನು ನಿನ್ನನ್ನು ಒಂದು ಒಳ್ಳೆ ವ್ಯಕ್ತಿಯಾಗಿ ಕರ್ತನಿಗೆ ಸಾದರಪಡಿಸುವೆಂದು ಪೌಲನು ತಿಮೋಥನಿಗೆ ಬರೆಯುವನಾಗಿದ್ದಾನೆ. He wants him to rightly divide the word of truth. ಪೌಲನ ಒಂದು ಮನಸ್ಸೇನಾಗಿದೆ ಅಂದ್ರೆ ತಿಮೋಥಿಯನು ಸರಿಯಾಗಿ ದೇವರ ವಾಕ್ಯವನ್ನು ಕಲಿಸುವನಾಗಿರಬೇಕು. As believers who have accepted Jesus Christ as our personal savior, we are called to share the truth right in a right manner. ನಾವು ವಿಶ್ವಾಸಿಗಳು ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೇವೆ. ಆದ್ದರಿಂದ ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ಸತ್ಯವಾಗಿದೆಯೋ ಅದೇ ರೀತಿಯಾಗಿ ಜನರಿಗೆ ಸತ್ಯ ವಾಕ್ಯಗಳನ್ನು ಹೇಳುವರಾಗಿರಬೇಕು. As believers, through all this process, we need to depend on the Holy Spirit. ಮತ್ತು ಈ ಎಲ್ಲಾ ಒಂದು ಕಾರ್ಯದಲ್ಲಿ ನಾವು ಕೇವಲ ಪರಿಶುದ್ಧಾತ್ಮನ ಮೇಲೆ ಅವಲಂಬಿಸರಾಗಿರಬೇಕು.
In Acts 1:8 we see, you shall receive power when the Holy Spirit has come upon you, and then you will be my witnesses all around the world. ಮತ್ತು ಅಪೊಸ್ತಲರ ಕೃತ್ಯ ಮೊದಲನೇ ಸಂಧಿ 8ನೇ ವಾಕ್ಯದಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬಂದಾಗ ನೀವು ಸಾಮರ್ಥ್ಯವನ್ನು ಹೊಂದಿ ನೀವು ನನಗೋಸ್ಕರ ಒಂದು ಸಾಕ್ಷಿಗಳಾಗಿರುತ್ತೀರಿ ಎಂದು ಅಲ್ಲಿ ನಾವು ಓದುತ್ತೇವೆ. So being filled with the Holy Spirit or by the Spirit of God is by our daily obedience and then through prayer, so that we experience the strength of God to share the gospel boldly. ಮತ್ತು ಈ ರೀತಿಯಾಗಿ ಪ್ರತಿದಿನ ಪ್ರಾರ್ಥನೆ ಮಾಡುವುದರ ಮುಖಾಂತರ, ಪ್ರತಿದಿನ ದೇವರನ್ನು ಆಜ್ಞೆ ಪಾಲಿಸುವುದರ ಮುಖಾಂತರ ನಾವು ದೇವರ ಶಕ್ತಿಯನ್ನು ಹೊಂದುತ್ತೇವೆ ಮತ್ತು ನಾವು ಆತ್ಮನಿಂದ ತುಂಬಿಸಲ್ಪಟ್ಟು ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಮಗೆ ಶಕ್ತಿ ಸಿಗುತ್ತದೆ. We are called to do as Jesus did. ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಮಾಡಿದನೋ ಅದೇ ರೀತಿಯಾಗಿ ನಾವು ಮಾಡ್ಲಿಕ್ಕೆ ಕರ್ತನು ನಮ್ಮನ್ನು ಕರೆದಿದ್ದಾನೆ. We need to have a compassionate heart. ಒಂದು ಕರುಣೆ ಉಳ್ಳ ದೀನ ಮನಸ್ಸು ನಮ್ಮದಾಗಿರ್ಬೇಕು, ಹೃದಯ ನಮ್ಮದಾಗಿರ್ಬೇಕು. Last class we saw he was moved with compassion when he saw people as sheep without shepherd. ಮತ್ತು ಹೋದ ಪಾಠದಲ್ಲಿ ನಾವು ಕಲ್ತಿದ್ದೇವೆ, ಕುರುಬನು ಇಲ್ಲದ ಕುರಿಗಳ ಹಾಗೆ ಜನರಿದ್ದಾರೆ ಎಂದು ನೋಡುವಾಗ ಆತನ ಹೃದಯವು ಕರುಣೆಯಿಂದ ತುಂಬಿತು ಎಂದು ನಾವು ಓದುತ್ತೇವೆ. Do our hearts break? Does it move with compassion when we see thousands of people dying without Christ? ಈ ಲೋಕದಲ್ಲಿ ಸಾವಿರಾರು ಜನರು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬದೆ ಸಾಯುವಾಗ, ಈ ಲೋಕವನ್ನು ಬಿಟ್ಟು ಹೋಗುವಾಗ ನಮ್ಮ ಹೃದಯವು ಈ ಒಂದು ಕರುಣೆಯಿಂದ ಅನುಕಂಪದಿಂದ ತುಂಬಿ ಬರುತ್ತದೋ, ನಮ್ಮ ಹೃದಯ ಅದು ಜಜ್ಜಲ್ಪಡುತ್ತದೋ ಅದನ್ನು ನಾವು ನೋಡಬೇಕು. Are we able to see the crowds of people like how Jesus did? ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಜನರ ಗುಂಪವನ್ನು ನೋಡಿದನೋ ಅದೇ ರೀತಿಯಾಗಿ ನಾವು ನೋಡುತ್ತಿದ್ದೆವು. And also we need to have a witnessing life. When we share the gospel with our words, our life is also seen very closely. ಈ ಸುವಾರ್ತೆ, ವೈಯಕ್ತಿಕ ಸುವಾರ್ತೆಯನ್ನು ನಾವು ಸಾರುವಾಗ ನಮ್ಮ ಜೀವಿತ ಒಂದು ತುಂಬಾ ಒಳ್ಳೆಯ ಜೀವಿತವಾಗಿರಬೇಕು. ಯಾಕಂದ್ರೆ ನಮ್ಮ ಜೀವಿತವೇ ಜನರ ಜೊತೆ ಮಾತಾಡುವುದಾಗಿದೆ. Your life speaks louder than your words. ಮತ್ತು ನಮ್ಮ ಜೀವಿತ ನಮ್ಮ ಮಾತಿನಗಳಿಗಿಂತ ಹೆಚ್ಚಾಗಿ ಅದು ಮಾತಾಡುವುದಾಗಿದೆ. You are being watched closely when you share the words of the gospel. ಮತ್ತು ಸುವಾರ್ತೆ ಮಾತುಗಳನ್ನು, ವಾಕ್ಯಗಳನ್ನು ನೀವು ಸಾರುವಾಗ ಜನರು ನಿಮ್ಮನ್ನು ಸಮೀಪದಿಂದ ನೋಡುವರಾಗಿದ್ದಾರೆ. And also you should be willing to sacrifice when you share the gospel. ಅಷ್ಟೇ ಅಲ್ಲ, ನೀವು ಸುವಾರ್ತೆಯನ್ನು ಸಾರುವಾಗ ನೀವು ತ್ಯಾಗ ಮಾಡಲಿಕ್ಕೆ ಕೂಡ ಸಿದ್ಧರಾಗಿರಬೇಕು. What are some sacrifices that you need to make? Make time. ಯಾವ ತ್ಯಾಗಗಳನ್ನು ಮಾಡಬೇಕು? ನಾವು ಸಮಯದ ಒಂದು ಅರ್ಪಣೆ ಅಥವಾ ತ್ಯಾಗವನ್ನು ಮಾಡಬೇಕು. You might sacrifice some time of relaxation. You might sacrifice some time with your family in order to share the gospel. ಮತ್ತು ನಮ್ಮ ಕುಟುಂಬದ ಜೊತೆ ಕಳೆಯುವಂತ ಸಮಯವನ್ನು, ಅದೇ ರೀತಿಯಾಗಿ ನಾವು ಆರಾಮ ತೆಗೆದುಕೊಳ್ಳುವಂತ ಸಮಯವನ್ನು ತ್ಯಾಗ ಮಾಡಿ ಸುವಾರ್ತೆಗಾಗಿ ಸಮಯವನ್ನು ನಾವು ವೆಚ್ಚ ಮಾಡಬೇಕು. And also we need to be prepared. ಅಷ್ಟೇ ಅಲ್ಲ, ನಾವು ಸಿದ್ಧರಾಗಿರಬೇಕು. Can you read 1 Peter chapter 3 verse 15, brother? 1 ಪೇತ್ರ 3:15 ವಾಕ್ಯವನ್ನು ಓದೋಣ. 1 ಪೇತ್ರ 3:15. ಮೊದಲನೇ ಪೇತ್ರನ ಪತ್ರಿಕೆ 3ನೇ ಸಂಧಿ 15ನೇ ವಾಕ್ಯ. ಅವರು ಬೆದರಿಸುವಿಕೆ ಹೆದರದೆ, ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. When people ask you for the reason for the hope that is in you, you need to be ready to give an answer. ನಿಮ್ಮಲ್ಲಿರುವಂತಹ ನಿರೀಕ್ಷೆ ವಿಷಯವಾಗಿ ಜನರು ಕೇಳುವಾಗ ನೀವು ಉತ್ತರ ಹೇಳಲಿಕ್ಕೆ ಸಿದ್ಧರಾಗಿರಬೇಕು. Paul advises Timothy. He says, be ready in season or out of season to preach the word of the truth. ಪೌಲನು ತಿಮೋಥೆಯನಿಗೆ ಹೇಳುತ್ತಾನೆ, ಅವಕಾಶ ಇದ್ದಾಗ, ಅನುಕೂಲವಿದ್ದಾಗ, ಅನುಕೂಲ ಇಲ್ಲದಿದ್ದರೂ ಕೂಡ ಸುವಾರ್ತೆಯನ್ನು ಸಾರೋದಕ್ಕಾಗಿ ನೀನು ಸಿದ್ಧನಾಗಿರು. And also preparing through prayer also. ಅಷ್ಟೇ ಅಲ್ಲ, ಆದ್ರೆ ಪ್ರಾರ್ಥನೆಯಿಂದ ನಾವು ಸಿದ್ಧರಾಗಿರಬೇಕು.
We need to ask God to open the door when we share the gospel. ನಾವು ಸುವಾರ್ತೆಯನ್ನು ಸಾರುವಾಗ ದೇವರು ಬಾಗಿಲುಗಳನ್ನು ದಾರಿಯನ್ನು ತೆಗೆಯುವಂತೆ ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. We need to ask God to remove hindrances when they hear the gospel. ಮತ್ತು ಜನರು ಸುವಾರ್ತೆಯನ್ನು ಕೇಳುವಾಗ ಬರುವಂತ ಎಲ್ಲಾ ಅಡ್ಡಿಗಳನ್ನು ತೆಗೆದು ಹಾಕುವಂತೆ ನಾವು ದೇವರಲ್ಲಿ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. Ask God's help to like that He will give the apt words to share the gospel. ಸುವಾರ್ತೆ ಸಾರುವುದಕ್ಕಾಗಿ ಸರಿಯಾದ ಪದಗಳನ್ನು ದೇವರು ನಮಗೆ ಕೊಡುವಂತೆ ನಾವು ಮುಂಚಿತವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. Ultimately, it's the Holy Spirit's work in that person that will ultimately respond and accept the word that you are speaking to them. ನಾವು ಇದರಲ್ಲಿ ಎಲ್ಲದರಲ್ಲಿ ಮಹತ್ವದ ವಿಷಯ ಏನು ನೋಡುತ್ತೇವೆ ಅಂದ್ರೆ ಅದು ಪವಿತ್ರ ಆತ್ಮನ ಕಾರ್ಯ ಇದಾಗಿದೆ. ಪವಿತ್ರ ಆತ್ಮನ ಮುಖಾಂತರ ಆ ವ್ಯಕ್ತಿಯು ಸುವಾರ್ತೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಪವಿತ್ರ ಆತ್ಮನ ಸಹಾಯದಿಂದ ಕರ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಿದೆ. And also, the most effective tool is by sharing your own testimony. ಮತ್ತು ತುಂಬಾ ಮಹತ್ವದ ಸಾಧನ ಏನಂದ್ರೆ ನಮ್ಮ ಸ್ವಂತ ಅನುಭವವನ್ನು, ನಮ್ಮ ಸ್ವಂತ ಸಾಕ್ಷಿಯನ್ನು ಜನರಿಗೆ ಹೇಳಿ ನಾವು ಸುವಾರ್ತೆ ಸಾರಬಹುದು. Share about your life before you became a Christian. ನೀವು ವಿಶ್ವಾಸಿ ಆಗುವಕ್ಕಿಂತ, ರಕ್ಷಣೆ ಹೊಂದುವಕ್ಕಿಂತ ಮುಂಚೆ ನಿಮ್ಮ ಜೀವಿತ ಹೇಗಿತ್ತೆಂದು ನೀವು ವ್ಯಕ್ತಿಗೆ ಹೇಳಿರಿ. Share about the need that you realized of why you needed Jesus Christ. ಮತ್ತು ಯಾಕೆ ಕರ್ತನಾದ ಯೇಸು ಕ್ರಿಸ್ತನು ನಿನಗೆ ಅವಶ್ಯವಾಗಿದ್ದಾನೆ ಎಂದು ಒಂದು ಅವಶ್ಯಕತೆಯನ್ನು ನೀನು ಆ ವ್ಯಕ್ತಿಗೆ ತಿಳಿಸು. Share about the journey of how you committed your life to Christ. ಮತ್ತು ಯಾವ ರೀತಿಯಾಗಿ ನಿನ್ನ ಜೀವನದ ಪ್ರಯಾಣವನ್ನು ಯೇಸು ಕ್ರಿಸ್ತನಿಗೆ ನೀನು ನಿನ್ನ ಹೃದಯವನ್ನು, ನಿನ್ನ ಜೀವಿತವನ್ನು ಸಮರ್ಪಿಸಿದೆಯೋ ಆ ಒಂದು ಸಾಕ್ಷಿಯನ್ನು ಆ ವ್ಯಕ್ತಿಗೆ ಹೇಳು. And share it to them clearly how your life is now. ಮತ್ತು ಸ್ಪಷ್ಟವಾಗಿ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ನಿನ್ನ ಜೀವಿತ ಹೇಗಿದೆ ಅದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಗೆ ತಿಳಿಯಪಡಿಸು. If you're not willing to share your testimony, personal evangelism, you cannot do personal evangelism. ನಿಮ್ಮ ವೈಯಕ್ತಿಕ ಸಾಕ್ಷಿಯನ್ನು ನೀವು ಹೇಳಲಿಕ್ಕೆ ಇಲ್ಲದಿದ್ದರೆ ಈ ಒಂದು ವೈಯಕ್ತಿಕ ಸುವಾರ್ತೆ ಸಾರಲಿಕ್ಕೆ ಆಗುವುದಿಲ್ಲ. Your life should be opened as an open book before them, so that they see what Christ has done in your life, so that they want Christ to work in their lives too. ಮತ್ತು ಈ ರೀತಿಯಾಗಿ ವೈಯಕ್ತಿಕ ಸುವಾರ್ತೆ ಸಾರುವಾಗ ನಿಮ್ಮ ಜೀವಿತ ತೆರೆದ ಪುಸ್ತಕದ ಹಾಗೆ ಇರಬೇಕು. ಅವರನ್ನು ನಿಮ್ಮ ಜೀವಿತ ನೋಡ್ಲಿಕ್ಕೆ ಸಾಧ್ಯ. ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ ಅದನ್ನು ನೋಡಿ ಅವರ ಜೀವಿತದಲ್ಲಿ ಯೇಸು ಕ್ರಿಸ್ತನು ಏನು ಮಾಡ್ಲಿಕ್ಕೆ ಸಾಧ್ಯವಿದೆ ಎಂದು ಅವರಿಗೆ ಗೊತ್ತಾಗುತ್ತದೆ. We can see in the next few points we are going to see some practical steps that you can keep in mind as you begin to involve in personal evangelism. ಮತ್ತು ಕೆಲವು ಪ್ರಾಯೋಗಿಕ ಒಂದು ಪಾಯಿಂಟ್ಸ್ ಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಯಾವ ರೀತಿಯಾಗಿ ನೀವು ವೈಯಕ್ತಿಕ ಸುವಾರ್ತೆ ಸಾರಲಿಕ್ಕೆ ಅದು ಸಹಾಯ ಆಗುತ್ತದೆ. So when you share the gospel, have a pleasant smile in your face. ಮತ್ತು ಸುವಾರ್ತೆಯನ್ನು ಸಾರುವಾಗ ನಿಮ್ಮ ಮುಖದ ಮೇಲೆ ಒಂದು ನಗು ಇರಲಿ. Your smile can create a good relationship with the other person. ನಿಮ್ಮ ನಗು ಆ ಬೇರೆ ವ್ಯಕ್ತಿಯ ಜೊತೆ ಒಳ್ಳೆ ಸಂಬಂಧ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. By giving respect and also like honoring them will touch their hearts. ನೀವು ಅವರನ್ನು ಸನ್ಮಾನಿಸಿ ಒಳ್ಳೆ ರೀತಿಯಿಂದ ಮಾತಾಡುವಾಗ ಅವರ ಹೃದಯಕ್ಕೆ ಸ್ಪರ್ಶ ಆಗುತ್ತದೆ. If you do not know this person, it will also create a way to build a new friendship with them. ಒಬ್ಬ ವ್ಯಕ್ತಿ ನಿಮಗೆ ಪರಿಚಯ ಇಲ್ಲದಿದ್ದರೆ ನೀವು ನಗುವಾಗ, ಅವರನ್ನು ಸನ್ಮಾನಿಸುವಾಗ ಒಂದು ಒಳ್ಳೆ ಸಂಬಂಧ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. It is always you who you should initiate the conversation. ಮತ್ತು ಯಾವಾಗ್ಲೂ ನೀವು ಸುವಾರ್ತೆ ಸಾರುವಂತ ನೀವು ಮೊದಲನೇದಾಗಿ ಸಂಭಾಷಣೆ ಪ್ರಾರಂಭ ಮಾಡಬೇಕು. You start a friendly conversation with a common topic which the other person can relate with. ನೀವು ಒಂದು ಸ್ನೇಹವಾದಂತ ಸಂಭಾಷಣೆ ಪ್ರಾರಂಭ ಮಾಡಿ ಒಂದು ಇಬ್ಬರಿಗೆ ಗೊತ್ತಿರುವಂತ ಒಂದು ಟಾಪಿಕ್ ಅನ್ನು ಹೇಳಿ ಅದರಿಂದ ನೀವು ಸಂಭಾಷಣೆಯನ್ನು ಪ್ರಾರಂಭ ಮಾಡ್ರಿ. You can talk about the current affairs. ಮತ್ತು ಹೀಗೆ ನಡೆಯುವಂತ ಒಂದು ವಿಷಯದ ಮೇಲೆ ನೀವು ಮಾತಾಡಬಹುದು. You can talk about the farmers' protest which is going on, and that can lead to you sharing the gospel, for example. ರೈತರು ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಆ ವಿಷಯವನ್ನು ತೆಗೆದುಕೊಂಡು ನೀವು ಮಾತಾಡ್ಲಿಕ್ಕೆ ಪ್ರಯತ್ನ ಪಡಬಹುದು. ಅದಾದ್ಮೇಲೆ ಸುವಾರ್ತೆಯನ್ನು ಸಾರಲಿಕ್ಕೆ ನಿಮಗೆ ದಾರಿ ಸಿಗುತ್ತದೆ. So when you start sharing the gospel, be genuine in sharing the gospel to him.
ಮತ್ತು ಸುವಾರ್ತೆಯನ್ನು ಸಾರುವಾಗ ನೀವು ನಿಜವಾಗ್ಲೂ ಒಂದು ಜೆನ್ವಿನ್ ಆಗಿದ್ದುಕೊಂಡು ನೀವು ಸುವಾರ್ತೆಯನ್ನು ಸಾರ್ರಿ. You need to be open in sharing, saying that what he's going to share with him is going to change the destiny of his life. ಮತ್ತು ನೀವು ಸುವಾರ್ತೆ ಏನನ್ನು ಅವರಿಗೆ ಹೇಳಿಕ್ಕಿದ್ದೀರೋ ಅದರ ಮುಖಾಂತರ ಅವರ ಸಂಪೂರ್ಣ ಜೀವಿತ ಬದಲಾವಣೆ ಆಗ್ಲಿಕ್ಕಿದೆ ಎಂದು ತಿಳಿದುಕೊಂಡು ಅವರಿಗೆ ಸುವಾರ್ತೆಯನ್ನು ಸಾರ್ರಿ. You need to make him understand that this is the most important thing that he will ever hear in his life. ಮತ್ತು ತುಂಬಾ ಮಹತ್ವದಾಗಿರುವಂತಹ ವಿಷಯವನ್ನು ಆತನು ಕೇಳಿಕ್ಕಿದ್ದಾನೆ. ಇನ್ನು ಮುಂದೆ ಆತನು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಮಾತುಗಳನ್ನು ಕೇಳಿಕ್ಕಿದ್ದಾನೆ ಎಂದು ಅವರಿಗೆ ತಿಳಿಸಿ ಹೇಳಿರಿ. Also remember that person is very valuable and precious in the sight of God. ಯಾವಾಗ್ಲೂ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ, ಸ್ವಾರ್ಥ ಸಾರುವಂತಹ ವ್ಯಕ್ತಿ ಕೂಡ ದೇವರ ದೃಷ್ಟಿಯಲ್ಲಿ ಆತನು ಅಮೂಲ್ಯವಾಗಿದ್ದಾನೆ ಮತ್ತು ದೇವರು ಆತನನ್ನು ಪ್ರೀತಿಸುತ್ತಾನೆ. Christ died for him too. ಕರ್ತನಾದ ಯೇಸು ಕ್ರಿಸ್ತನು ಆ ರಕ್ಷಣೆ ಹೊಂದದೇ ಇರುವಂತಹ ವ್ಯಕ್ತಿಗೋಸ್ಕರ ಕೂಡ ಪ್ರಾಣ ಕೊಟ್ಟಿದ್ದಾನೆ. Just imagine if he doesn't get another chance to hear the gospel, this person is going to end up in the eternal hellfire. ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ರಿ, ಈ ವ್ಯಕ್ತಿಯು ಸುವಾರ್ತೆ ಕೇಳಿದ ಮೇಲೆ ಆತನ ಜೀವಿತದಲ್ಲಿ ಇನ್ನೂ ಎರಡನೇ ಅವಕಾಶ ಆತನಿಗೆ ಸಿಗ್ಲಿಲ್ಲ. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಇಲ್ಲದೆ ಆತನು ಈ ಲೋಕ ಬಿಟ್ಟು ಹೋದ್ರೆ ಆತನು ನರಕದಲ್ಲಿ ಹೋಗ್ಲಿಕ್ಕಿದ್ದಾನೆ. I heard a story about a college student who was about to commit suicide. ಕಾಲೇಜ್ ಅಲ್ಲಿರುವಂತ ಒಬ್ಬ ವಿದ್ಯಾರ್ಥಿಯ ವಿಷಯವಾಗಿ ನಾನು ಕೇಳಿದೆ, ಆತನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದನು. But a college worker sharing the gospel to her changed the destiny of her life, and now she is a doctor serving the Lord. ಆ ಕಾಲೇಜ್ನಲ್ಲಿ ಕೆಲಸ ಮಾಡುವವರು ಒಬ್ಬ ವಿಶ್ವಾಸಿಯು ಆಕೆಗೆ ಸುವಾರ್ತೆಯನ್ನು ಸಾರುವಾಗ ಆಕೆಯ ಸಂಪೂರ್ಣ ಜೀವಿತ ಬದಲಾವಣೆಯಾಗಿ ಇವಾಗ ಆಕೆ ವೈದ್ಯರಾಗಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. A life which was directed to hellfire was transformed by one person sharing the gospel to her. ಆ ವ್ಯಕ್ತಿಯ ಜೀವಿತ ಒಂದು ನಿರ್ಧಾರದ ಮುಖಾಂತರ ಒಂದು ಕೊನೆಯ ಅದು ನರಕದಲ್ಲಿ ಆಗ್ಲಿಕ್ಕಿತ್ತು. ಆದ್ರೆ ಒಬ್ಬ ವಿಶ್ವಾಸಿಯು ರಕ್ಷಣೆ ಹೊಂದಿದಂತ ವ್ಯಕ್ತಿಯು ಆಕೆಗೆ ಸುವಾರ್ತೆ ಸಾರುವಾಗ ಆಕೆಯ ಸಂಪೂರ್ಣ ಜೀವಿತ ಮತ್ತು ಆಕೆ ದಿಶಾ ಬದಲಾವಣೆಯಾಗಿ ಆಕೆ ಸ್ವರ್ಗದ ಮಾರ್ಗದಲ್ಲಿದ್ದಾಳೆ. Also we need to be wise as serpents and harmless as doves. ಅಷ್ಟೇ ಅಲ್ಲ, ಆದ್ರೆ ನಾವು ಸರ್ಪ ಹಾಗೆ ಜಾಣರಾಗಿರ್ಬೇಕು ಮತ್ತು ಪಾರಿವಾಳ ಹಾಗೆ ಮೃದು ಆಗಿರ್ಬೇಕು. So we need to understand the person that you're sharing gospel to is like any other individual. He has his own feelings, he has his own prejudices in life. So you should not just get hurt by what the other person is saying. ಮತ್ತು ಯಾವಾಗ್ಲೂ ನೆನಪಿನಲ್ಲಿ ಇಟ್ಕೊಳ್ರಿ, ಸುವಾರ್ತೆ ಕೇಳುವಂತ ವ್ಯಕ್ತಿ ಆತನಿಗೆ ಆದಂತ ಆಲೋಚನೆ ಇರುತ್ತದೆ, ಆತನಿಗೆ ಆದಂತ ಭಾವನೆಗಳಿರುತ್ತದೆ. ನಾವು ಆತನನ್ನು ದುಃಖಪಡಿಸಬಾರದು. He might have already formed certain belief system which what is right and what is wrong. ಮತ್ತು ಆತನ ಮನಸ್ಸಿನಲ್ಲಿ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಎಂದು ಆತನಿಗೆ ಪೂರ್ವ ಆಲೋಚನೆ ಆತನ ಹೃದಯದಲ್ಲಿ ಇರಬಹುದು. And then he will try to make his perspective to you, and then he will persuade you to believe his perspective. ಮತ್ತು ಆ ಒಂದು ಆಲೋಚನೆಗಳಿಂದ ಭಾವನೆಗಳಿಂದ ಆತನ ನಂಬಿಕೆ ನಿಮಗೆ ಹೇಳುವಾಗ ಆತನ ಯಾವುದನ್ನು ನಂಬುತ್ತಾನೋ ಅದನ್ನು ನೀವು ನಂಬಿರಿ ಎಂದು ಹೇಳುವಾಗ, what you need to do is you need to be wise in dealing with this tough conversations. ನೀವೇನ್ ಮಾಡ್ಬೇಕೆಂದ್ರೆ ಈ ರೀತಿಯಾದಂತ ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ನೀವು ಆತನ ಜೊತೆ ಜಾಣರಾಗಿದ್ದುಕೊಂಡು ಮಾತಾಡಬೇಕು. We need to keep in mind that it is not what we are talking about is not like an advertisement. We are not advertising something like for detergent or noodles. ಮತ್ತು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ನಾವು ಮಾತಾಡುವಂತ ವಿಷಯಗಳು ಅದು ಯಾವುದೇ ಒಂದು ತರದ ಅಡ್ವರ್ಟೈಸ್ಮೆಂಟ್ ಇಲ್ಲ. ಯಾವುದೊಂದು ನೂಡಲ್ಸ್ ಆಗ್ಲಿ ಸೋಪ್ದಾಗಿ ಅಡ್ವರ್ಟೈಸ್ ಮಾಡ್ತಾರೋ ಆ ರೀತಿ ಆಗಿಲ್ಲ. We are not trying to change his mind with regard to products. That's what I mean. Yeah. ಮತ್ತು ಈ ಒಂದು ವಸ್ತುಗಳ ಒಂದು ಸಂದರ್ಭದಲ್ಲಿ ಆತನ ಮನಸ್ಸನ್ನು ಬದಲಾಯಿಸ್ತಾ ಇದ್ದೇವೆ ಎಂದು ನಾವು ಅಂದುಕೊಳ್ಬಾರ್ದು. We are not changing him from one religion to another religion. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ನಾವು ಆತನನ್ನು ನಡೆಸುತ್ತಾ ಇದ್ದೇವೆ, ಈ ರೀತಿಯಾಗಿ ಅಲ್ಲ. We are
introducing Jesus Christ, who is the path to eternal life. ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ವ್ಯಕ್ತಿಯ ಪರಿಚಯ, ಆತನ ಮುಖಾಂತರ ನಿತ್ಯ ಜೀವದಲ್ಲಿ ಹೋಗುವಂತ ಅವಕಾಶ ಇದೆ. ಆ ವ್ಯಕ್ತಿಯ ವಿಷಯವಾಗಿ ನಾವು ಆತನಿಗೆ ಹೇಳ್ತಾ ಇದ್ದೇವೆ. You need to keep in mind this can be achieved only when you show genuine love and concern through your conversation. ಯಾವಾಗ್ಲೂ ಲಕ್ಷ್ಯದಲ್ಲಿ ಇಟ್ಕೊಳ್ರಿ, ಇದು ಯಾವಾಗ ಸಾಧ್ಯವಿದೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರುವಾಗ, ಆ ವ್ಯಕ್ತಿಯ ವಿಷಯವಾಗಿ ಚಿಂತೆ ಇರುವಾಗ, ಕಾಳಜಿ ಇರುವಾಗ ನೀವು ಆತನನ್ನು ಕ್ರಿಸ್ತನ ಬಳಿಗೆ ನಡೆಸಬಹುದು. We should also be careful that they should not think about us as stupids or not sincere in what we are telling also. ಅಷ್ಟೇ ಅಲ್ಲ, ನಾವು ಜಾಗೃತರಾಗಿರ್ಬೇಕು. ನಾವು ಮಾತಾಡುವಂತ ಮಾತುಗಳು ಅದು ಒಂದು ಹುಚ್ಚು ಮಾತಾಗಿದೆ ಎಂದು ಎದುರುಗಡೆ ಇರುವಂತಹ ವ್ಯಕ್ತಿ ಅಂದುಕೊಳ್ಳಬಾರದು. Sometimes what has happened in the current days is a person who's sharing the gospel is made to look like a fool. ಈ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಸುವಾರ್ತೆ ಸಾರುವಂತ ವ್ಯಕ್ತಿ ಆತನು ಮೂರ್ಖನಾಗಿದ್ದಾನೆ ಎಂದು ಜನರು ನೋಡುತ್ತಾರೆ. Nowadays when you go with the gospel, they immediately ask you, are you planning to convert me? Are you doing religious conversion? ಮತ್ತು ಇವಾಗ ಇಂಥ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಸುವಾರ್ತೆ ಸಾರಲಿಕ್ಕೆ ಹೋಗುವಾಗ, ನೀನು ನನ್ನನ್ನು ಮತಾಂತರ ಮಾಡ್ತಾ ಇದ್ದೀಯ, ನನ್ನ ಧರ್ಮ ಬದಲಾವಣೆ ಮಾಡ್ತಾ ಇದ್ದೀಯ ಎಂದು ಜನರು ಪ್ರಶ್ನೆ ಕೇಳುತ್ತಾರೆ. And then they stop the conversation then and there, and then they move forward. ಮತ್ತು ಆ ತಕ್ಷಣವೇ ಅವರು ಸಂಭಾಷಣೆಯನ್ನು ನಿಲ್ಲಿಸಿ ನಮ್ಮನ್ನು ಬಿಟ್ಟು ಅವರು ಮುಂದೆ ಹೋಗುತ್ತಾರೆ. What we need to realize is you have to be focused in developing a relationship, gaining their friendship, and that through that process that they will give a listening ear to the gospel. ಆದ್ದರಿಂದ ನೀವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ನೀವು ಮೊದಲೇದಾಗಿ ಒಂದು ಒಳ್ಳೆಯ ಸಂಬಂಧವನ್ನು ಸ್ಥಾಪಿಸಬೇಕು ಮತ್ತು ಒಂದು ಸ್ನೇಹವಾದಂತ ಸ್ನೇಹ ಒಂದು ಪರಿಸ್ಥಿತಿಯನ್ನು ನೀವು ಅಲ್ಲಿ ಡೆವಲಪ್ ಮಾಡಬೇಕು. Also you need to understand, when you share the gospel, it is a two-way communication. You should listen also to them. ಸುವಾರ್ತೆಯನ್ನು ಸಾರುವಾಗ ಇದು ಎರಡು ರೀತಿಯಿಂದ ಸಂಭಾಷಣೆ ಇದೆ ಎಂದು ನೀವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಬೇಕು. ಸುವಾರ್ತೆಯನ್ನು ಸಾರುವಾಗ ಅವರು ಏನು ಹೇಳುತ್ತಾರೋ ಅದನ್ನು ಕೂಡ ನೀವು ಕೇಳುವಂತ ಮನಸ್ಸುಳ್ಳವರಾಗಿರ್ಬೇಕು. As you hear them, you need to understand their feelings. You need to know what they are going through in life. ಮತ್ತು ನೀವು ಅವರ ಮಾತುಗಳನ್ನು ಕೇಳುವಾಗ ಅವರ ಭಾವನೆಗಳು ಏನಾಗಿದೆ, ಅವರ ಜೀವಿತದಲ್ಲಿ ಯಾವ ಪರಿಸ್ಥಿತಿಯಿಂದ ದಾಟಿ ಹೋಗುತ್ತಾ ಇದ್ದಾರೆ ಅದು ನಿಮಗೆ ಗೊತ್ತಾಗುತ್ತದೆ. You need to be empathetic to what they are saying so that you will be able to show the love that Christ has showed you. ಮತ್ತು ಅವರು ಏನು ಹೇಳುತ್ತಾರೋ ಅದನ್ನು ಸರಿಯಾಗಿ ಕೇಳಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ತೋರಿಸುವಂತ ವ್ಯಕ್ತಿಗಳು ನೀವು ಆಗಿರಬೇಕು. And also make sure that you are present in the gospel in clarity. ಮತ್ತು ಅಷ್ಟೇ ಅಲ್ಲ, ಲಕ್ಷ್ಯದಲ್ಲಿ ಇಟ್ಕೊಳ್ರಿ, ಸ್ಪಷ್ಟವಾಗಿ ಸುವಾರ್ತೆಯನ್ನು ಅವರಿಗೆ ತಿಳಿಸಿರಿ. Don't try to use very churchy words. ಮತ್ತು ದೊಡ್ಡ ದೊಡ್ಡ ಪದಗಳನ್ನು ನೀವು ಉಪಯೋಗ ಮಾಡಬೇಡ್ರಿ. Like many of our churchy words are not very understood in the layman terminologies. ಮತ್ತು ಸಭೆಯಲ್ಲಿ ಉಪಯೋಗ ಮಾಡುವಂತಹ ದೊಡ್ಡ ದೊಡ್ಡ ಪದಗಳು ಒಬ್ಬ ಸಾಧಾರಣ ವ್ಯಕ್ತಿಗೆ ಅದು ತಿಳಿದು ಬರುವುದಿಲ್ಲ. If you talk about a creator or a sinner and all these words, they may not be familiar with. ಮತ್ತು ಸೃಷ್ಟಿಕರ್ತನು ಅಥವಾ ಪಾಪ ಇದರ ವಿಷಯವಾಗಿ ಮಾತಾಡುವಾಗ ಅವರಿಗೆ ಪರಿಚಯ ಇಲ್ಲದಿರಬಹುದು. You need to make it clear what you mean when you say these words. ಮತ್ತು ನೀವು ಈ ಒಂದು ಪಾಪದ ಪದವನ್ನು ಉಪಯೋಗ ಮಾಡುವಾಗ, ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ, ಕ್ಷಮಾಪಣೆ ವಿಷಯವಾಗಿ ಹೇಳುವಾಗ ನೀವು ಏನ್ ಹೇಳ್ತಾ ಇದ್ದೀರಿ ಅದನ್ನು ಸರಿಯಾಗಿ ಅವರಿಗೆ ತಿಳಿಸಿ ಹೇಳಬೇಕು. You need to focus on what Jesus Christ has claimed about himself. ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಿಷಯವಾಗಿ ಏನು ಸಿದ್ಧಪಡಿಸಿದ್ದಾನೋ ಅದರ ವಿಷಯವಾಗಿ ಹೇಳುವಂತ ವ್ಯಕ್ತಿಗಳು ನೀವಾಗಿರ್ಬೇಕು. You can clearly present that Jesus Christ has told that he is the way, the truth and the life. ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳಿದ್ದಾನೆ, ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ ಎಂದು ನೀವು ಅವರಿಗೆ ಹೇಳಬೇಕು. You can talk about what Christ did for us on the cross, how he died, and also you can talk about how he was resurrected from the dead. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಯಾವ ಕಾರ್ಯವನ್ನು ಶಿಲುಬೆ ಮೇಲೆ ಮಾಡಿದ್ದಾನೆ, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಆತನು ತಿರುಗಿ ಸತ್ತವರೊಳಗೆ ಎದ್ದು ಬಂದಿದ್ದಾನೆ, ಈ ವಿಷಯಗಳನ್ನು ಅವರಿಗೆ ಹೇಳಿರಿ. So as you share the gospel prayerfully, this Holy Spirit who moves in their heart. ನೀವು ಪ್ರಾರ್ಥನಾ ಪೂರ್ವಕವಾಗಿ ಸುವಾರ್ತೆಯನ್ನು ಸಾರುವಾಗ
ಪರಿಶುದ್ಧಾತ್ಮನು ಕೇಳುವಂತವರ ಹೃದಯದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. So if someone is positively responding to the gospel, you lead him to pray with him, to pray the salvation prayer. ಸುವಾರ್ತೆಯನ್ನು ಸಾರುವಾಗ ಒಬ್ಬ ವ್ಯಕ್ತಿಯು ಸಕಾರಾತ್ಮಕವಾಗಿ ಆತನು ಪ್ರತಿಕ್ರಿಯೆ ಮಾಡುತ್ತಾ ಇದ್ದರೆ ನೀವು ಆತನಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಆತನನ್ನು ಕ್ರಿಸ್ತನ ಬಳಿಗೆ ನಡೆಸಿರಿ. You can ask him to admit that he is a sinner, and then you can ask him to realize that that Jesus Christ died for his sins, and then ask him to forgive, ask Jesus Christ to forgive his sins and cleanse him. ನೀವು ಆ ವ್ಯಕ್ತಿಗೆ ನೀನು ಪಾಪಿ ಆಗಿದ್ದಿ ಎಂದು ಒಪ್ಪಿಕೊಳ್ಳಿಕ್ಕೆ ಹೇಳ್ರಿ. ಅಷ್ಟೇ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವಾಗ ಯೇಸು ಕ್ರಿಸ್ತನು ಆತನ ಸಕಲ ಪಾಪಗಳನ್ನು ಶುದ್ಧ ಮಾಡುತ್ತಾನೆ, ಪರಿಹರಿಸುತ್ತಾನೆ, ಕ್ಷಮಿಸುತ್ತಾನೆ. ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಪಶ್ಚಾತ್ತಾಪದ ಪ್ರಾರ್ಥನೆ ಮಾಡುವುದಕ್ಕಾಗಿ ನೀವು ಆ ವ್ಯಕ್ತಿಗೆ ತಿಳಿಸಿ ಹೇಳಿರಿ. After that, you give some good literature to them and then try to follow as much as possible. ಅದಾದ ಮೇಲೆ ಒಂದು ಒಳ್ಳೆ ಪುಸ್ತಕಗಳನ್ನು ಅವರಿಗೆ ಕೊಟ್ಟು ಬಿಟ್ಟು ಅವರನ್ನು ತಿರುಗಿ ಭೇಟಿ ಆಗ್ಲಿಕ್ಕೆ ನೀವು ಪ್ರಯತ್ನ ಮಾಡ್ರಿ. Some do's and don'ts in personal evangelism. ವೈಯಕ್ತಿಕವಾದ ಸ್ವಾರ್ಥೀಕರಣದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇದನ್ನು ನಾವು ನೋಡೋಣ. So some of the don'ts is, don't try to have an holier than thou attitude. ನಿನಗಿಂತ ನಾನು ಪರಿಶುದ್ಧನಾಗಿದ್ದೇನೆ ಈ ರೀತಿಯಾಗಿ ತೋರಿಸಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. So don't and also don't be ashamed of the gospel. ಅಷ್ಟೇ ಅಲ್ಲ, ಸ್ವಾರ್ಥ ವಿಷಯವಾಗಿ ಎಂದಿಗೂ ಕೂಡ ನಾಚಿಕೆ ಪಡಬೇಡ್ರಿ. If the conversation goes unpleasantly, don't try to criticize them. ಒಂದ್ ವೇಳೆ ಈ ಸಂಭಾಷಣೆಯು ಅದು ಸರಿಯಾದ ಒಂದು ಸ್ಥಿತಿಯಲ್ಲಿ ಕೊನೆ ಆಗದಿದ್ದರೆ ಆತನನ್ನು ನೀವು ದೂಷಿಸಬೇಡ್ರಿ. And also don't get angry and be patient in dealing with them. ಅಷ್ಟೇ ಅಲ್ಲ, ನೀವು ಕೋಪಗೊಳ್ಳಬೇಡ್ರಿ, ಆದ್ರೆ ಸ್ವಾರ್ಥ ಸಾರುವಾಗ ಸರಿಯಾದ ಮನಸ್ಸಿನಿಂದ ಪ್ರೀತಿಯಿಂದ ಸ್ವಾರ್ಥೆಯನ್ನು ಸಾರ್ರಿ. And also when you are talking to this person, do it in a question answer form. Ask a question and wait for them to respond. So don't do the talking all by yourself. ವೈಯಕ್ತಿಕ ಸ್ವಾರ್ಥ ಸಾರುವಂತ ಸಂದರ್ಭದಲ್ಲಿ ಯಾವಾಗ್ಲೂ ನೀವೇ ಮಾತಾಡ್ಬೇಡ್ರಿ, ಆದ್ರೆ ಪ್ರಶ್ನೆಗಳನ್ನು ಕೇಳ್ರಿ, ಉತ್ತರ ಕೊಡುವುದಕ್ಕೆ ನೀವು ಕಾಯಿರಿ. So don't be distracted when you are sharing the gospel. ಮತ್ತು ನೀವು ಸ್ವಾರ್ಥೆಯನ್ನು ಸಾರುವಾಗ ನಿಮ್ಮ ಒಂದು ದಿಶೆಯನ್ನು ನೀವು ಬದಲಾಯಿಸಬೇಡ್ರಿ. But what you do is you be more courteous and more polite, more considerate of the other person. ಮತ್ತು ಆ ಎದುರುಗಡೆ ಇರುವಂತಹ ವ್ಯಕ್ತಿಯ ವಿಷಯವಾಗಿ ನೀವು ಕಾಳಜಿಯಿಂದ, ಆತನ ವಿಷಯವಾಗಿ ಚಿಂತೆಯಿಂದ, ಪ್ರೀತಿಯಿಂದ ಸ್ವಾರ್ಥೆಯನ್ನು ಸಾರಿರಿ. So you need to understand it is your God is using you to bring someone to the Lord. ನೀವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳ್ರಿ, ದೇವರು ನಿಮ್ಮನ್ನು, ಒಬ್ಬ ವ್ಯಕ್ತಿಯನ್ನು ಕತ್ತಲೆಯಿಂದ ಬೆಳಕಿನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. So do remember that you are just planting the seeds of the gospel and you're watering, and it depending on the timing of God, it would increase and he will bring it to fruit. ಸ್ವಾರ್ಥೆಯನ್ನು ಸಾರುವಾಗ ಲಕ್ಷ್ಯದಲ್ಲಿ ಇಟ್ಕೊಳ್ರಿ, ನೀವು ದೇವರ ವಾಕ್ಯವೆಂಬ ಬೀಜವನ್ನು ಅವರ ಹೃದಯದಲ್ಲಿ ಬಿತ್ತುತ್ತಾ ಇದ್ದೀರಿ. ದೇವರು ತನ್ನ ಸಮಯದಲ್ಲಿ ಅದಕ್ಕೆ ನೀರು ಕೊಡುತ್ತಾನೆ, ಅದನ್ನು ಬೆಳೆಸುವನಾಗಿದ್ದಾನೆ. I want you to remember the circle that I'm going to mention. ಇವಾಗ ನಾನು ಹೇಳುವಂತ ಈ ಒಂದು ಗೋಲಾಕಾರ ಸರ್ಕಲ್ ವಿಷಯವಾಗಿ ನಿಮಗೆ ಹೇಳುತ್ತೇನೆ. So this is called a cos circle. ಇದು ಒಂದು ಶಿಲ್ಬೆಯ ಒಂದು ಗೋಲ್ cos circle is in impact cos ಪ್ರಭಾವಶಾಲಿಯಾದಂತ ಒಂದು ಸರ್ಕಲ್. What is this cos circle is, you pray for this person that you're going to share the gospel. ಮತ್ತು ಅದೇನಾಗಿದೆ ಅಂದ್ರೆ ಸ್ವಾರ್ಥ ಸಾರುವಂತ ಒಬ್ಬ ವ್ಯಕ್ತಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. You're going to care for them and then you're going to share for them. ಅವರಿಗೋಸ್ಕರ ಚಿಂತೆ ಮಾಡಿ ಅದಾದ್ಮೇಲೆ ಅವರಿಗೋಸ್ಕರ ನೀವು ಸ್ವಾರ್ಥೆಯನ್ನು ಸಾರಿರಿ. So if you look at Jesus, he prayed a lot before he went into ministry. ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ನೋಡುವಾಗ ಆತನು ಯಾವುದಾದ್ರೂ ಕಾರ್ಯ ಮಾಡೋಕ್ಕಿಂತ ಮುಂಚೆ ಹೆಚ್ಚಿನ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆದನು.
before he talked to people about God, he talked to God about people. ದೇವರ ವಿಷಯವಾಗಿ ಜನರ ಜೊತೆ ಮಾತಾಡುವಕ್ಕಿಂತ ಮುಂಚಿತವಾಗಿ ಆತನು ಜೀವುಳ ದೇವರ ಜೊತೆ ಮಾತಾಡೋದ್ರಲ್ಲಿ ಸಮಯವನ್ನು ಕಳೀತಾ ಇದ್ದನು. Prayer is the foundation for our personal evangelism. ಮತ್ತು ಈ ಪ್ರಾರ್ಥನೆಯ ಅದು ಒಂದು ಅಸ್ಥಿವಾರವಾಗಿದೆ ನಮ್ಮ ವೈಯಕ್ತಿಕ ಸುವಾರ್ತೆ ಸಾರುವುದಕ್ಕಾಗಿ. What I would request you to do is make a list of people that you want to share the gospel and then start praying for them immediately. ನಾನು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುತ್ತೇನೆ, ನೀವು ಯಾರಿಗೋಸ್ಕರ ಸುವಾರ್ತೆ ಸಾರ್ಲಿಕ್ಕೆ ನಿಮ್ಮ ಮನಸ್ಸಿದೆಯೋ ಅವರ ಒಂದು ಲಿಸ್ಟ್ ಅನ್ನು ಮಾಡಿರಿ ಮತ್ತು ಅವರಿಗೋಸ್ಕರ ಪ್ರತಿದಿನ ಪ್ರಾರ್ಥನೆ ಮಾಡಿರಿ. And also not just pray, you need to care for people. ಪ್ರಾರ್ಥನೆ ಅಷ್ಟೇ ಅಲ್ಲ, ಅವರಿಗೋಸ್ಕರ ಚಿಂತೆ ಕೂಡ ಮಾಡಿರಿ. If you look at Jesus, as we saw yesterday, last class, we saw he cared for people. He cared for their physical, emotional, mental, and spiritual needs. ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಹೋದ ಒಂದು ಪಾಠದಲ್ಲಿ ಕಲಿತಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅವರ ಶಾರೀರಿಕ ಒಂದು ಅವಶ್ಯಕತೆಗಾಗಿ, ಅವರ ಒಂದು ಆಧ್ಯಾತ್ಮಿಕ ಅವಶ್ಯಕತೆಗಳಿಗಾಗಿ, ಮಾನಸಿಕ ಅವಶ್ಯಕತೆಗಳಿಗಾಗಿ ಆತನು ಚಿಂತೆ ಮಾಡುವವನಾಗಿದ್ದನು. So through the care that you show on people, they will know the love of Christ. ನೀವು ಒಬ್ಬ ವ್ಯಕ್ತಿಯಗೋಸ್ಕರ ಮಾಡುವಂತ ಆರೈಕೆ ಚಿಂತೆಯ ಮುಖಾಂತರ ನೀವು ಅವರನ್ನು ದೇವರ ಪ್ರೀತಿ ಅವರು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. So it's not that as Christians we are just concerned about his religious conversion, but you are concerned about this person as an individual. ನೀವು ವಿಶ್ವಾಸಿಗಳಾಗಿ ಆತನ ಒಂದು ಧಾರ್ಮಿಕ ಬದಲಾವಣೆಗಾಗಿ ಅಷ್ಟೇ ಅಲ್ಲ, ಆದ್ರೆ ಒಬ್ಬ ವ್ಯಕ್ತಿಯ ಬದಲಾವಣೆಗಾಗಿ ನೀವು ಚಿಂತೆ ಮಾಡುವವರಾಗಿರಬೇಕು. And once you care, not just stop with caring for this person, you need to also share with words. ಒಬ್ಬ ವ್ಯಕ್ತಿಗೋಸ್ಕರ ನೀವು ಚಿಂತೆ ಮಾಡುವುದು ಅಷ್ಟೇ ಅಲ್ಲ, ಆತನಿಗೋಸ್ಕರ ನೀವು ಏನಾದ್ರೂ ಕೊಡುವರಾಗಿರಬೇಕು. You need to lovingly and clearly and confidently share the good news of what God has done for us on the cross. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ದೇವರು ಆ ಶಿಲ್ವೆ ಮೇಲೆ ಮಾಡಿದಂತ ಕಾರ್ಯವನ್ನು ಸ್ಪಷ್ಟವಾಗಿ ಪ್ರೀತಿಯಿಂದ ಕಾಳಜಿಯಿಂದ ನೀವು ಆ ವ್ಯಕ್ತಿಗೆ ಹೇಳಬೇಕು. You need to invite them to accept Jesus Christ as your personal savior. ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುವುದಕ್ಕಾಗಿ ನೀವು ಅವರನ್ನು ಆಮಂತ್ರಿಸಬೇಕು. If you look at the message, what we are going to share, I have a method that I teach youngsters about how they can share the gospel. ನನ್ನ ಹತ್ರ ಒಂದು ವಿಧಾನವಿದೆ, ನಾನು ಯವನಸ್ಥರಿಗೆ ಹೇಳುತ್ತೇನೆ ಯಾವ ರೀತಿಯಾಗಿ ನಾವು ಸುವಾರ್ತೆಯನ್ನು ಜನರಿಗೆ ಸಾರಬಹುದು. So this is an acronym for the word gospel. ಮತ್ತು ಈ ಗಾಸ್ಪಲ್ ಇರುವಂತ ಒಂದು ಪದಗಳಿಗೆ ಅದು ಇರುವಂತ ಅರ್ಥ ಈ ರೀತಿಯಾಗಿದೆ. ನಾನು ಮಾಡಿದಂತ you just need to remember these words: God, our sins, paying everyone life is what you need to remember. God, our sins, paying everyone life ಈ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಇದೆ. ದೇವರು ನಮ್ಮ ಪಾಪಗಳಿಗಾಗಿ ಬೆಲೆಯನ್ನು ಪ್ರತಿಯೊಬ್ಬರ ಜೀವಿತಕ್ಕಾಗಿ ಬೆಲೆ ಕೊಟ್ಟಿದ್ದಾನೆ. So when you think about God created us to be with him. ನಾವು ದೇವರ ವಿಷಯವಾಗಿ ಯೋಚನೆ ಮಾಡುವಾಗ ದೇವರು ನಮ್ಮನ್ನು ಆತನ ಜೊತೆ ಇರುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. Our sins separated us from God. ಇಂಗ್ಲಿಷ್ ನಲ್ಲಿ ಓ ಅಂದ್ರೆ ನಮ್ಮ ಪಾಪಗಳು ದೇವರಿಂದ ನಮ್ಮನ್ನು ದೂರ ಮಾಡಿದೆ. And S is for sin which cannot be removed by our good deeds. ಎಸ್ ಇಂಗ್ಲಿಷ್ ನಲ್ಲಿ ಸಿನ್ಸ್ ಪಾಪಗಳಾಗಿದೆ, ಅದು ನಮ್ಮ ಕರ್ಮಗಳಿಂದ ನಮ್ಮ ಪಾಪಗಳು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. P is for paying the price for sin. What did Jesus do? Jesus died and rose again. ಪಿ ಇಂಗ್ಲಿಷ್ ನಲ್ಲಿ ಪದವನ್ನು ನೋಡುವಾಗ ಪೇಯಿಂಗ್ ಇದೆ. ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಬೆಲೆಯನ್ನು ಕೊಟ್ಟಿದ್ದಾನೆ. ಆತನು ಸತ್ತನು, ಹೂಣಲ್ಪಟ್ಟನು ಮತ್ತು ತಿರುಗಿ ಜೀವಿತನಾಗಿ ಎದ್ದು ಬಂದಿದ್ದಾನೆ. He is everyone who trusts in him alone has eternal life. ಈ ಅಂದ್ರೆ ಪ್ರತಿಯೊಬ್ಬರಿಗೋಸ್ಕರ ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತಾರೋ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ನಿತ್ಯ ಜೀವ ಸಿಗುತ್ತದೆ. And L is for life where Jesus starts now and lasts forever. ಮತ್ತು ಎಲ್ಲೆಂದು ನೋಡುವಾಗ ಲೈಫ್ ಜೀವಿತ, ಅದು ಯೇಸು ಕ್ರಿಸ್ತನ ಜೊತೆ ನಮ್ಮ ಜೀವಿತ ಪ್ರಾರಂಭವಾಗಿ ನಿತ್ಯವೂ ಇರುವಂತಹ ಜೀವಿತವಾಗಿದೆ. So when you think about gospel, think in this manner: God, our sins, paying everyone life.
ಮತ್ತು ಈ ರೀತಿಯಾಗಿ ನೀವು ಗಾಸ್ಪಲ್ ಸುವಾರ್ತೆ ಸಾರುವುದಕ್ಕಾಗಿ ಆಲೋಚನೆ ಮಾಡುವಾಗ ಗಾಡ್ ಆರ್ ಸಿನ್ಸ್ ಪೇಯಿಂಗ್ ಎವ್ರಿ ಒನ್ ಲೈಫ್, ಅಂದ್ರೆ ದೇವರು ನಮ್ಮ ಪಾಪಗಳಿಗಾಗಿ ದೇವರು ನಮ್ಮ ಪ್ರತಿಯೊಬ್ಬರ ಪಾಪಗಳಿಗಾಗಿ ಬೆಲೆ ಕೊಟ್ಟಿದ್ದಾನೆ. So this is the gospel. This is what you're going to share it to the person. ಇದು ಸುವಾರ್ತೆಯಾಗಿದೆ, ಇದನ್ನು ನೀವು ಜನರಿಗೆ ಸಾರಬಹುದು. So if they say no, what you're going to do is you're going to again pray for them, you're going to care for them, and then you're going to share the gospel again when the opportunity arises, again when the Spirit of God works in you. ಒಬ್ಬ ವ್ಯಕ್ತಿಯು ಸುವಾರ್ತೆ ಕೇಳಿದ ಮೇಲೆ ನಾನು ನಂಬುವುದಿಲ್ಲ ಎಂದು ಹೇಳುವಾಗ ಅಥವಾ ನಕಾರಾತ್ಮಕ ಪ್ರತಿಕ್ರಿಯೆ ಮಾಡುವಾಗ ತಿರುಗಿ ಈ ಸರ್ಕಲ್ ಅನ್ನು ಫಾಲೋ ಮಾಡ್ರಿ. ನೀವು ತಿರುಗಿ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ತಿರುಗಿ ಆ ವ್ಯಕ್ತಿಗೋಸ್ಕರ ಚಿಂತೆ ಮಾಡ್ರಿ, ತಿರುಗಿ ಆತನಿಗೋಸ್ಕರ ಸಹಾಯ ಮಾಡ್ರಿ. ದೇವರ ಆತ್ಮನು ನಿಮ್ಮ ಯಾವ ರೀತಿಯಾಗಿ ನಿಮ್ಮನ್ನು ನಡೆಸುತ್ತಾನೆ, ಸಂದರ್ಭ ಸಿಕ್ಕಾಗ ಆ ವ್ಯಕ್ತಿಗೆ ಸುವಾರ್ತೆಯನ್ನು ಸಾರಿರಿ. We need to realize personal evangelism is the most effective tool. ಮತ್ತು ನೀವು ಲಕ್ಷ್ಯದಲ್ಲಿ ತೆಗೆದುಕೊಳ್ಳಬೇಕು, ವೈಯಕ್ತಿಕ ಸುವಾರ್ತೆ ಅದು ತುಂಬಾ ಒಂದು ಉತ್ತಮವಾಗಿರುವಂತ ಸಾಧನವಾಗಿದೆ. Brothers and sisters, can you make a decision to share gospel to at least one person every week? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿ ವಾರ ಒಬ್ಬ ವ್ಯಕ್ತಿಗೋಸ್ಕರ ಸುವಾರ್ತೆ ಸಾರಲಿಕ್ಕೆ ನೀವು ನಿರ್ಧಾರ ಮಾಡುವರಾಗಿದ್ದೀರಾ? Like when I think about college students, people working in offices, you interact with unbelievers every day of your life. ನಾನು ವಿಶ್ವಾಸಿಗಳು ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ, ವಿಶ್ವಾಸಿಗಳು ಕೆಲಸ ಮಾಡುವಾಗ ಅವರಿಗೆ ಪ್ರತಿದಿನ ಸುವಾರ್ತೆ ಸಾರಲಿಕ್ಕೆ ಅವಕಾಶವಿದೆ. If you're conscious about sharing gospel, God will definitely give you opportunities to share it. ಮತ್ತು ನೀವು ಸುವಾರ್ತೆ ಸಾರುವಂತ ನಿಮ್ಮ ಮನಸ್ಸಾಗಿದ್ದರೆ ದೇವರು ನಿಮಗೆ ಅವಕಾಶವನ್ನು ಪ್ರತಿದಿನ ಕೊಡುವನಾಗಿದ್ದಾನೆ. It starts with praying, and then you caring for that person, and then you share ಅದು ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತದೆ. ನೀವು ಅದಾದ್ಮೇಲೆ ಅವರಿಗೋಸ್ಕರ ಚಿಂತೆ ಮಾಡುತ್ತೀರಿ ಮತ್ತು ನೀವು ಅವರಿಗೆ ಸುವಾರ್ತೆಯನ್ನು ಸಾರುವರಾಗಿದ್ದೀರಿ. And also living in this 21st century, you can use the social media to share the gospel. 21ನೇ ಶತಮಾನದಲ್ಲಿ ನಾವು ಇರುವಾಗ ಈ ಒಂದು ಸಾಮಾಜಿಕ ಒಂದು ಮಾಧ್ಯಮವನ್ನು, ಸೋಷಿಯಲ್ ಮೀಡಿಯಾವನ್ನು ನೀವು ಉಪಯೋಗ ಮಾಡಬಹುದು. You can use Facebook posts. ಫೇಸ್ಬುಕ್ ದಲ್ಲಿ ಇರುವಂತಹ ಪೋಸ್ಟ್ ಗಳನ್ನು ನೀವು ಉಪಯೋಗ ಮಾಡಬಹುದು. And these days there are a lot of WhatsApp statuses which shares the gospel, which shares the gospel in few seconds. ಮತ್ತು ಈ ದಿನಗಳಲ್ಲಿ ನಾವು ನೋಡುವಾಗ ವಾಟ್ಸ್ಆಪ್ ಸ್ಟೇಟಸ್ ಅದು ಸುವಾರ್ತೆ ಆಗಿದ್ದರೆ 2 ಮಾತುಗಳಲ್ಲಿ ತಕ್ಷಣ ಹೇಳುವಂತ ಸುವಾರ್ಥ ಸ್ಟೇಟಸ್ ಗಳನ್ನು ನೀವು ಇಟ್ಕೊಳ್ಬಹುದು. I know a family in Chennai who make small skits, gospel oriented skits as a family, and put it as WhatsApp status, so unbelievers watch it and then they can start a conversation with them about Christ. ಚೆನ್ನೈದಲ್ಲಿ ಒಂದು ಕುಟುಂಬ ನನಗೆ ಪರಿಚಯ ಇದೆ. ಅವರು ಕುಟುಂಬವಾಗಿ ಚಿಕ್ಕ ಚಿಕ್ಕ ಸ್ಕಿಟ್ ಗಳನ್ನು ಮಾಡಿ ಅವರ ವಾಟ್ಸ್ಆಪ್ ಸ್ಟೇಟಸ್ ಗಳನ್ನು ಇಡುತ್ತಾರೆ. ಜನರು ಅದನ್ನು ನೋಡುವಾಗ ಅವರಿಗೆ ಕರೆ ಮಾಡಿ ಸುವಾರ್ತೆ ವಿಷಯವಾಗಿ ಕೇಳುವರಾಗಿದ್ದಾರೆ. There are a lot of opportunities that God has set before us. We need to be willing so that God uses us in this with regard to personal evangelism. ಈ ರೀತಿಯಾಗಿ ದೇವರು ನಮ್ಮ ಮುಂದೆ ತುಂಬಾ ಒಂದು ಬೇರೆ ಬೇರೆ ರೀತಿಯಾದಂತ ಅವಕಾಶಗಳನ್ನು ಇಟ್ಟಿದ್ದಾನೆ. ಅದನ್ನು ನಾವು ತಿಳಿದುಕೊಂಡು ವೈಯಕ್ತಿಕ ಸುವಾರ್ತೆಯಲ್ಲಿ ಉಪಯೋಗ ಮಾಡುವರಾಗಿರಬೇಕು. I hope these couple of sessions helped you to understand the importance of personal evangelism, and that my prayer is that you would involve in the days to come so that many will be added into his kingdom. ನಾನು ನಂಬುತ್ತೇನೆ, ನಾನು ಹೇಳಿದಂತ ಕೆಲವು ಪಾಠಗಳು ನಿಮಗೆ ವೈಯಕ್ತಿಕ ಸುವಾರ್ತೆ ಸಾರೋದಕ್ಕೆ ಸಹಾಯ ಮಾಡುತ್ತದೆ. ನಾವು ವೈಯಕ್ತಿಕ ಸುವಾರ್ತೆ ಸಾರುವುದರ ಮುಖಾಂತರ ಅನೇಕ ಆತ್ಮಗಳು ಯೇಸು ಕ್ರಿಸ್ತನನ್ನು ನಂಬಿ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. May the Lord bless these words and let his name be glorified. ದೇವರು ತನ್ನ ವಾಕ್ಯಗಳನ್ನು ಆಶೀರ್ವದಿಸಲಿ ಮತ್ತು ಆತನ ನಾಮಕ್ಕೆ ಮಹಿಮೆ ಆಗಲಿ.